ಶ್ರೀಮನ್ಮಹಾಭಾರತದ ವಿರಾಟ ಪರ್ವದಲ್ಲಿ ಅಜ್ಞಾತವಾಸದಲ್ಲಿದ್ದಾರೆ ಪಾಂಡವರು. ಅಜ್ಞಾತವಾಸದಲ್ಲಿದ್ದಾಗ ಕೀಚಕನ ಸಂಹಾರವಾದದ್ದರಿಂದ ಭೀಮಸೇನ ದೇವರೇ ಕೀಚಕನನ್ನು ಕೊಂದಿರಬೇಕು ಅಂತ ಅವರಿಗೆ ಪೂರ್ಣವಾದ ಬಲವತ್ತಾದ ಸಂಶಯ ಬಂದಿದೆ. ಹೆಚ್ಚು ಕಡಿಮೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಆದರೆ ಇವರು ಪಾಂಡವರು ಅಂತ ತಮಗೆ ಗುರುತು ಸಿಕ್ಕಿತು ಅಂತ ತೋರಿಸುವವರೆಗೆ ಮರಳಿ ಅವರನ್ನು ಕಾಡಿಗೆ ಕಳಿಸುವುದು ಸಾಧ್ಯವಿಲ್ಲ ಕರಾರಿನ ಪ್ರಕಾರ. ಹಾಗಾಗಿ ಅವರು ಯುದ್ಧಕ್ಕೆ ಹೋಗಬೇಕು ಅಂತ ಮಾಡಿದರು. ಗೋಗ್ರಹಣವನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಸುಶರ್ಮನನ್ನ ಒಂದು ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಸ್ವಯಂ ಕೌರವರೆಲ್ಲ ಹೋದರು. ಗೋಗ್ರಹಣವನ್ನು ಮಾಡ್ತಾ ಇರುವಾಗ ಏಕಾಂತದಲ್ಲಿ ಇದ್ದ ಉತ್ತರ ಕುಮಾರನಿಗೆ ಹೇಳಿದರು. ಉತ್ತರ ಕುಮಾರ ಹೇಡಿಯಾಗಿ ಆಗುವುದಿಲ್ಲ ಅಂತ ಹೇಳಿದ. ಬೃಹನ್ನಲ ಅರ್ಥಾತ್ ಅರ್ಜುನ ಅವನಿಗೆ ಸಾರಥಿಯಾಗಿ ಬಂದ. ಕಾಡಿಗೆ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಮೊದಲು ಸ್ಮಶಾನಕ್ಕೆ ಹೋದ. ಅಲ್ಲಿ ತಾನಿಟ್ಟಂತಹ ಎಲ್ಲ ಆಯುಧಗಳನ್ನು ಕೆಳಗಿಳಿಸಿ ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಆಗ ಕೌರವರೆಲ್ಲ ಈ ಅರ್ಜುನನನ್ನು ಕಂಡು ಇವನು ಅರ್ಜುನ ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ. ಭೀಷ್ಮದ್ರೋಣರಲ್ಲಿ ಸಂವಾದವಾಯಿತು. ಆಗ ಕರ್ಣ ಒಂದು ಮಾತನ್ನು ಹೇಳ್ತಾನೆ, ನಾನು ಏಕಾಕಿಯಾಗಿ ಯುದ್ಧವಾಡ್ತೇನೆ, ನೀವ್ಯಾರೂ ಬೇಕಾಗಿಲ್ಲ, ನೀವೆಲ್ಲ ಹೋಗಿ ಅಂತ ಹೇಳ್ತಾನೆ. ಅದಕ್ಕೂ ಪೂರ್ವದಲ್ಲಿ ದುರ್ಯೋಧನ ಆಡುವ ಮಾತುಗಳನ್ನು ಕೇಳಬೇಕು. ಏನು ಹೇಳ್ತಾರೆ ಆಗ? ದುರ್ಯೋಧನ, ದ್ರೋಣಾಚಾರ್ಯರು, ಭೀಷ್ಮರು, ಕೃಪಾಚಾರ್ಯರು ಇವರೆಲ್ಲರೂ ಕೂಡಿ ದುರ್ಯೋಧನನಿಗೆ ಹೇಳ್ತಾರೆ, ದುರ್ಯೋಧನ ನೋಡಪ್ಪ, ನಿನ್ನ ಕಣ್ಣೆದರಲ್ಲಿ ನೋಡ್ತಾ ಇದ್ದೀನಿ, ಅಳುವ ನರಿ ಹೋಗ್ತಾ ಇದೆ ನಮ್ಮೆದರಲ್ಲಿ, ನಮ್ಮಿಬ್ಬರ ಮಧ್ಯದಲ್ಲಿ ಅಳುವ ನರಿ ಹೋಗ್ತಾ ಇದೆ. ಇದರ ಅರ್ಥ ಏನು? ನಮಗೆ ಕೆಡಕಾಗೋದು ನಿಶ್ಚಿತ. ಆದ್ದರಿಂದ ಈ ಸಾಹಸಕ್ಕೆ ಹೋಗಬೇಡ. ಅವನು ಒಬ್ಬಂಟಿಗ, ಅವನಿಗೆ ಸೈನ್ಯ ಇಲ್ಲ, ಯಾವ ಸಹಾಯಕರೂ ಇಲ್ಲ, ಯಾರೂ ಇಲ್ಲದೆ ಇದ್ರೂ ಕೂಡ ಅವನು ಮಹಾಬಲಿಷ್ಠ ಪರಾಕ್ರಮಿ. ಆದ್ದರಿಂದ ವೀರಶೂರನಾದ ಅರ್ಜುನನ ಜೊತೆಗೆ ಸೆಣಸಾಟುವುದು ಬಹಳ ಕಷ್ಟ, ಆದ್ದರಿಂದ ಬಿಟ್ಬಿಡು ಅಂತ ಹೇಳಿದರೆ ಆಗ ತೇಷಾಂ ನತಾಮನ್ನಿರ್ವೃತ್ತೋ ವತ್ಸರಸ್ಸ ತ್ರಯೋದಶಃ, 13 ವರ್ಷಗಳು ಇನ್ನೂ ಮುಗಿದಿಲ್ಲ. 12 ವರ್ಷಗಳು ಮುಗಿದಿವೆ, 13 ವರ್ಷ ಇನ್ನೂ ಮುಗಿದಿಲ್ಲ, ಇನ್ನು ಮೇಲೆ ಆಗಬೇಕು. ಅಷ್ಟರೊಳಗೆ ಅವರು ಕಂಡಿದ್ದಾರೆ. ಆದ್ದರಿಂದ ಮತ್ತೆ ಅವರು ತಿರುಗಿ ಕಾಡಿಗೆ ಹೋಗಬೇಕು. ಪುನಃ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ ಆಗುವುದು ಅನಿವಾರ್ಯ ಅಂತ ಬಲವಂತ ಮಾಡ್ತಾ ಇದ್ದಾನೆ. ಅಜ್ಞಾತವಾಸೇ ಬೀಭತ್ಸು ಅಥಾಸ್ಮಾಭಿ ಪರಿಶ್ರುತಃ. ಅಜ್ಞಾತವಾಸ ಕಾಲದಲ್ಲಿ ಅರ್ಜುನ ನಮಗೆ ಕಂಡ, ಅರ್ಜುನ ನಮಗೆ ಸಿಕ್ಕ. ಆದ್ದರಿಂದ ಅವನು ಮತ್ತೆ ಕಾಡಿಗೆ ಹೋಗಬೇಕು. ಅನಿರ್ವೃತ್ತೇ ತು ನಿರ್ವಾಸೆ ಯದಿ ಬೀಭತ್ಸುರಾಗತಃ ಪುನರ್ದ್ವಾದಶ ವರ್ಷಾಣಿ. ಇನ್ನು ನಮ್ಮ ಲೆಕ್ಕದ ಪ್ರಕಾರ 13 ವರ್ಷಗಳಾಗಿವೆ, ಆಗಿಲ್ಲ. ಆದರೆ ಹೀನಾತಿರಿಕ್ತಗಳು ಎಷ್ಟಿವೆ, ಎಷ್ಟು ದಿನಗಳು ಸರಿಯಾಗಿ ಸಂದು ಹೋಗಿವೆ, ಇನ್ನೆಷ್ಟು ಉಳಿದಿವೆ, ಇದು ನಮಗೆ ಗೊತ್ತಿಲ್ಲ. ಇದು ಭೀಷ್ಮರಿಗೆ ಕೇಳಬೇಕು. ಭೀಷ್ಮರು ಏನು ಹೇಳ್ತಾರೋ ಅದು ನಿರ್ಣಯ ಅಂತ ದುರ್ಯೋಧನ ಅಂತ ಇದ್ದಾನೆ. ಚಾಪರಾಹ್ನೇತು ಇತಿನಸ್ತೈ ಸಮಾಹಿತಂ. ಅವರು ಅಷ್ಟಮಿ ದಿವಸ ಹೊರಟದ್ದು, ಇದೇ ಸರಿಯಾಗಿ ಅಷ್ಟಮಿ ದಿವಸ ಹೊರಟದ್ದು. ಈಗ ಎಷ್ಟು ದಿನವಾಯಿತು ಗೊತ್ತಾಗಿಲ್ಲ, ಇನ್ನೂ ಎಷ್ಟು ದಿನ ಇದೆ ಇದು ನಮಗೆ ಗೊತ್ತಿಲ್ಲ. ನೋಡೋಣ. ಯದಿ ಬೀಭತ್ಸುರಾಗತಃ ಸರ್ವೈರ್ ಯೋದ್ಧವ್ಯಂ ಅಸ್ಮಾಭಿರಿತಿರ ಸಮಯ ಕೃತಃ. ಎಲ್ಲರೂ ಸೇರಿ ನಾವು ಯುದ್ಧ ಮಾಡೋಣ ಅರ್ಜುನನ ಜೊತೆಗೆ. ಒಬ್ಬ ಅರ್ಜುನ, ನಾವೆಲ್ಲ ದೊಡ್ಡ ಸೈನ್ಯ, ಜೊತೆಗೆ ಅನೇಕ ಜನ ಅತಿರಥಿ ಮಹಾರಥಿಗಳೆಲ್ಲ, ಮಹಾಶೂರಾಧಿಶೂರರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಎಲ್ಲರೂ ಸೇರಿ ಯುದ್ಧ ಮಾಡೋದು ಅಂತ ನಿಶ್ಚಯ ಮಾಡಿದ್ದಾರೆ. ಅರ್ಜುನೇ ಚಾಪಿ ಸಂಪ್ರೀತಿಂ ಅಧಿಕಾಮಪಲಕ್ಷಯೇ. ದ್ರೋಣಾಚಾರ್ಯರಂತಾರೆ, ಅರ್ಜುನನ ಜೊತೆಗೆ ಏನು ಯುದ್ಧ ಮಾಡ್ತೀನಿ ನೀನು? ಅವನು ಮಹಾಪರಾಕ್ರಮಿ, ಅವನ ಪರಾಕ್ರಮಕ್ಕೆ ಸಮಾನವಾದದ್ದು ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಅವನು ಒಂದೊಂದು ಬಾಣಗಳು ಅಂತಂದರೆ ಮಹಾಭಯಾನಕ. ಆದ್ದರಿಂದ ಆಲೋಚನೆ ಮಾಡು ಅಂತ ಹೇಳ್ತಾರಲ್ಲ, ಇದು ತಮ್ಮ ಶಿಷ್ಯರ ಮೇಲಿನ ಪ್ರೀತಿ.
ಅವರಿಗೆ ಮೋಹ ಇದೆ, ಮಮತೆ ಇದೆ. ಹಾಗಾಗಿ ಅವರು ಮಾತಾಡ್ತಾರೆ. ಅವರ ಮಾತುಗಳನ್ನು ಕೇಳ್ತಾ ಕೂತರೆ ಕತ್ತೆಗೆ ಜ್ವರ ಬರುತ್ತೆ. ಅದೆಲ್ಲ ಮಾತಾಡ್ಲಿಕ್ಕೆ ಹೋಗಬಾರ್ದು ನಾವು. ಅವರಿಗೆ ಬುದ್ಧಿ ಇಲ್ಲ. ಅವರು ಹೇಳೋ ಮಾತನ್ನ ಕಿವಿಯಲ್ಲಿ ಹಾಕೊಳ್ಳೇಬಾರದು. ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇರಬೇಕಷ್ಟೇ. ಅರ್ಜುನೇ ಚಾಪಿ ಸಂಪ್ರೀತಿಂ ಅಧಿಕಾಮುಪಲಕ್ಷಯೇ ಅದೇಶಿಕಾಹ್ಯರಣ್ಯಸ್ಮಿನ್ ಕೃಚ್ಛೇ ಶತ್ರುವಶಂ ಗತಾಃ ಯಥಾನ ವಿಭ್ರಮೆತ್ಸೇನಾ ತಥಾ ನೀತಿರ್ವಿಧೀಯತ. ದ್ರೋಣಾಚಾರ್ಯರೇ, ನೀವಿನ್ನೇನು ಕೆಲಸ ಮಾಡಬೇಡಿ. ಸೈನ್ಯವನ್ನು ಚೆನ್ನಾಗಿ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮದು. ಸೇನಾಪತ್ಯವನ್ನು ನಿರ್ವಾಹ ಮಾಡುವುದು ನಿಮ್ಮ ಜವಾಬ್ದಾರಿ. ಅದು ಬಿಟ್ಟು ಅರ್ಜುನನನ್ನು ಹೊಗಳೋದರಲ್ಲಿ ಏನು ಅರ್ಥವಿಲ್ಲ. ಹೊಗಳೋದರಿಂದ ಏನೂ ಆಗಬೇಕಾದದ್ದಿಲ್ಲ, ಏನೂ ಲಾಭವಿಲ್ಲ. ಆದ್ದರಿಂದ ಯುದ್ಧಕ್ಕೆ ಸಿದ್ಧರಾಗಿ. ಪ್ರಮುಖೇ ಸರ್ವ ಸೈನ್ಯಾನಾಂ ಅಬದ್ಧಂ ಬಹುಭಾಷತೆ. ಪಾಂಡವರಿಂದ ನಮಗೆಲ್ಲ ಹೆದರಿಸಿ ಈ ತರಹ ಮಾತಾಡ್ತಾ ಇರೋದು ಇದು ಯೋಗ್ಯವಾದದ್ದಲ್ಲ. ಕಿಮತ್ರ ಕಾರ್ಯಂ ಪಾರ್ಥಸ್ಯ ಕಥಂ ವಾ ಸ ಪ್ರಶಸ್ಯತೆ. ಏನು ಅರ್ಜುನನಿಂದ ಆಗಬೇಕಾಗಿದೆ ಈ ದ್ರೋಣಾಚಾರ್ಯರಿಗೆ? ಹೊಟ್ಟೆಗೆ ಹಾಕಿದ್ದು ನಾನು, ಬಟ್ಟೆಗೆ ಕೊಟ್ಟದ್ದು ನಾನು, ಅಧಿಕಾರ ಇದ್ದದ್ದು ನನ್ನಿಂದ, ಸಂಪತ್ತು ಸಮೃದ್ಧಿ ನನ್ನಿಂದ. ನನ್ನ ಅನ್ನವನ್ನು ತಿಂದು ನನಗೇ ಅವರು ಪ್ರತಿಯಾಗಿ ಮಾತಾಡ್ತಾರೆ. ಹಾಗಾದರೆ ಇಂಥ ದ್ರೋಣಾಚಾರ್ಯರನ್ನು ನಾನು ಯಾಕೆ ನನ್ನ ಪಕ್ಷದಲ್ಲಿ ಇಟ್ಕೋಬೇಕು? ಇವರಿಗೆ ಬುದ್ಧಿ ಇಲ್ಲ. ಇವರಿಗೆ ಅನ್ಯತ್ರ ಕಾಮದ್ವೇಷಾದ್ವಾ ರೋಷಾದ್ವಾಸ್ಮಾಸು ಕೇವಲಂ. ನಮ್ಮ ವಿಷಯದಲ್ಲಿ ಅವರಿಗೆ ದ್ವೇಷ, ನಮ್ಮ ವಿಷಯದಲ್ಲಿ ಕೇವಲ ರೋಷ, ತಾಪ. ಆ ಸಿಟ್ಟಿನಿಂದ ನಮ್ಮನ್ನು ಬೈತಾರೆ. ಅರ್ಜುನ, ಪಾಂಡವರು ಅಂತಂದ್ರೆ ಅವರನ್ನ ಹೊಗಳ್ತಾರೆ. ಹೊಗಳಿ ವರ್ಣನೆ ಮಾಡ್ತಾರೆ. ಏನು ಪ್ರಯೋಜನವಿಲ್ಲ. ಆಚಾರ್ಯಾವೈ ಕಾರುಣಿಕಾಹ. ಇವರೇನು ಗುರುಗಳಿದ್ದಾರೆ, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಈ ಮೂರೂ ಜನ ಆಚಾರ್ಯರು. ಹಿರಿಯರಾದ ಭೀಷ್ಮರು ಅಷ್ಟೇ. ಅವರ ಆಚಾರ್ಯರಲ್ಲದಿದ್ದರೂ ಅವರು ನಮ್ಮ ಪಿತಾಮಹರಾಗಿದ್ದರೂ ಕೂಡ ಅವರು ಅಷ್ಟೇನೆ. ಅವರೆಲ್ಲರೂ ಕಾರುಣಿಕರು. ಕರುಣೆ ಗುರುಣೆ ಉಪಯೋಗ ಬೀಳುವುದಿಲ್ಲ ಯುದ್ಧದ ಕಾಲದಲ್ಲಿ. ಗಟ್ಸ್ ಬೇಕು, ಧೈರ್ಯ ಬೇಕು, ಯುದ್ಧವಾಡೋದಕ್ಕೆ ಸಿದ್ಧನಾಗಬೇಕು, ಗಟ್ಟಿಯಾದ ಸಂಕಲ್ಪ ಬೇಕು. ಯುದ್ಧವಾಡ್ತೇನೆ, ಗೆಲ್ತೇನೆ, ಶತ್ರುಗಳನ್ನು ಸೋಲಿಸ್ತೇನೆ ಅನ್ನುವ ಸಂಕಲ್ಪ ಇದ್ರೆ ಆಗ ಯುದ್ಧವಾಡ್ಲಿಕ್ಕಾಗತ್ತೆ. ಇಲ್ಲದೇ ಇದ್ರೆ ಯುದ್ಧವಾಡ್ಲಿಕ್ಕಾಗುವುದಿಲ್ಲ. ಈ ದ್ರೋಣಾಚಾರ್ಯರಿಗೆ, ಅಶ್ವತ್ಥಾಮಾಚಾರ್ಯರು ಇವರೆಲ್ಲ ಕರುಣೆ ಮಾಡ್ತಾರೆ. ಎದುರಿಗೆ ಬಂದಿರುವ ಶತ್ರುವಿನ ಮೇಲೆ ಕರುಣೆ ಮಾಡಿದ್ರಿ ಅಂದ್ರೆ ಅದ್ರ ಯುದ್ಧವಾಗತ್ತಾ? ಅರ್ಜುನನ ಮೇಲೆ, ಪಾಂಡವರ ಮೇಲೆ ಕರುಣೆ ಮಾಡಬೇಕಾ? ಅವರು ಕರುಣಾಪತ್ರರಾಗಲಿಕ್ಕೆ ಯೋಗ್ಯರ ಅವರು. ಆಚಾರ್ಯಾವೈ ಕಾರುಣಿಕಾಹ ಪ್ರಾಜ್ಞಾಶ್ಚ ಅಪಾಯದರ್ಶಿನಃ. ಅವರಿಗೆ ಬಹಳ ಪಕ್ವರಾಗಿದ್ದಾರಲ್ಲ, ಹಾಗಾಗಿ ಅವರಿಗೆ ಅಪಾಯಗಳೇ ಕಾಣುತ್ತೆ. ಮ್ಯಾಚ್ಯೂರಿಟಿ ಸಮ್ಟೈಮ್ಸ್ ಇಟ್ ಇಸ್ ವೆರಿ ಡೇಂಜರಸ್ ಅಂತಾನೆ. ಯಾಕೆ ಅಂತಂದ್ರೆ ಕೆಲಸ ಮಾಡಲಿಕ್ಕೆ ಕೊಡುವುದಿಲ್ಲ, ಓಡ್ಲಿಕ್ಕೆ ಕೊಡೋದಿಲ್ಲ. ಬಿದ್ದುಬಿಟ್ರೆ ಏನು ಮಾಡ್ತೀವಿ ಅಂತಂತಾನೆ. ಅದೇ ಓಡದೆ ಇದ್ರೆ ಹೇಗೆ ನಾವು ಚಾಂಪಿಯನ್ ಆಗೋದು? ಹೇಗೆ? ಓಡ್ಬೇಡಪ್ಪ, ಎಲ್ಲಾದರೂ ಕಾಲು ಉಳುಕಿ ಬಿಟ್ರೆ, ಅರೆ ಹೀಗೆಲ್ಲ ಅಂತ ಕೂತರೆ ಮುದುಕರ ಮಾತುಗಳನ್ನು ಕೇಳಲಿಕ್ಕೆ ಹೋಗಬಾರದು. ದುರ್ಯೋಧನನ ಮಾತು ನೋಡಿ, ಅವನೇನು ಹೇಳ್ತಾನೆ, ಇವರೆಲ್ಲರ ಮಾತನ್ನು ಕೇಳ್ತಾ ಹೋಗಬಾರದು. ಯಾವಾಗಲೂ ಭಯ, ಯಾವಾಗಲೂ ಭಯ. ಅದಾದರೆ ಹಾಗಾದರೆ ಹೀಗಾಗತ್ತೆ, ಹೀಗಾದರೆ ಹೀಗಾಗತ್ತೆ. ಬರೀ ಆಪತ್ತುಗಳನ್ನು ವಿಚಾರ ಮಾಡ್ತಾರೆ, ಅಪಾಯಗಳನ್ನು, ಗಂಡಾಂತರಗಳನ್ನು ನೋಡ್ತಾರೆ. ಅವರಿಗೆ ಯಶಸ್ಸು, ಚಾಲೆಂಜು, ಸಕ್ಸಸ್ಸು ಇವುಗಳು ಕಾಣೋದೇ ಇಲ್ಲ. ಅವುಗಳು ಬಿಟ್ಟು ಬರೀ ಅಪಾಯದರ್ಶಿಗಳವರು. ಆದ್ದರಿಂದ ಆಚಾರ್ಯ ವೈ ಕಾರುಣಿಕಾಹ ಪ್ರಾಜ್ಞಾಶ್ಚ ಅಪಾಯದರ್ಶಿನಃ ನೈತೆ ಮಹಾವೇಗೋ ಘೋರೆ ಸಂಪಷ್ಟವ್ಯ ಕಥಂಚನ. ದೊಡ್ಡ ಯುದ್ಧ ನಡೆದಿದೆ, ಭಾರಿ ಅಪಾಯ ಬಂದಿದೆ, ಗಂಡಾಂತರ ಬಂದಿದೆ. ಅಂಥ ಹೊತ್ತಿಗೆ ಗುರುಗಳಿಗೆ ನಮಸ್ಕಾರ ಮಾಡಬೇಕೇ ಹೊರತು ಏನ್ ಮಾಡ್ಬೇಕು ಸ್ವಾಮಿ ಅಂತ ಕೇಳಲಿಕ್ಕೆ ಹೋಗಬಾರ್ದು. ನಮ್ಮ ಮನಸ್ಸಿಗೆ ಬಂದದ್ದು ಮಾಡಿಬಿಡ್ಬೇಕು ಅಂತಂತಾನೆ ದುರ್ಯೋಧನ. ನೈತೆ ಮಹಾಹವೇ ಘೋರೆ ಸಂಪ್ರಷ್ಟವ್ಯ ಕಥಂಚನ. ಎಂದೆಂದಿಗೂ ಅವರಿಗೆ ಕೇಳೋದಕ್ಕೆ ಹೋಗಬಾರದು. ಕೇಳಿದ್ರೆ ಅದು ಬೇಡ, ಇದು ಬೇಡ, ಹೀಗೆ ಮಾಡಬೇಡಿ, ಹಾಗೆ ಮಾಡಿದ್ರೆ ಅನರ್ಥ, ಇದು ಮಾಡಿದ್ರೆ ತೊಂದರೆ ಆಗತ್ತೆ ಅಂತ ಹೇಳ್ತಾ ಕೂಡ್ತಾರೆ. ನಮ್ಮನ್ನು ಡಿಮಾರಲೈಸ್ ಮಾಡಿಬಿಡ್ತಾರೆ. ನಮಗೆ ನೈತಿಕ ಬಲವೂ ಹೋಗಿಬಿಡುತ್ತದೆ, ಯಾವ ಉತ್ಸಾಹವೂ ಉಳಿಯುವುದಿಲ್ಲ, ಹಾಳಾಗಿ ಹೋಗ್ತೇವೆ ನಾವು. ಆದ್ದರಿಂದ ಇಂಥ ಮುದುಕರ ಮಾತುಗಳನ್ನು ಸರ್ವಥಾ ಕೇಳಲಿಕ್ಕೆ ಹೋಗಬಾರದು. ಆಚಾರ್ಯರೆಲ್ಲ ಗೌರವ, ಸುಮ್ಮನೆ ನಮಸ್ಕಾರ ಮಾಡಬೇಕು, ಪುಣ್ಯವಾಚನದ ವೇಳೆಗೆ ಆಶೀರ್ವಾದ ಪಡಿಬೇಕು ಅವರಟ್ಟೆ. ಉಳಿದ ಹೊತ್ತಿಗೆ ಯುದ್ಧದ ಕಾಲದಲ್ಲಿ ಅವರದೆಲ್ಲ ಮಾತಾಡಿಸಬಾರದು. ಎಂಥ ಸೊಕ್ಕಿನವ ನೋಡಿ. ಪ್ರಾಸಾದೇಶು ವಿಚಿತ್ರೇಶು ಗೋಷ್ಠಿ ಪಾನ ಅಶನೇಶು ಚ. ಪ್ರಾಸಾದ ಒಳ್ಳೆ ಭಾರಿ ಮನೆ, ಆ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಒಂದು 10 ಸೋಫಾ ಇದ್ದಾಗ ಅವರನ್ನು ಕೂಡಿಸಿಕೊಂಡು ನೀವು ಕೂತ್ಕೊಂಡು ಮಾತಾಡಿ,
ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಮಾತು ಬಲ್ಲರು. ಹಾಗಾಗಿ ಮಾತಾಡ್ತಾರೆ, ಕೇಳಬೇಕು, ಇಂಪು ಆನಂದ ಅಷ್ಟೇ. ಯುದ್ಧದ ಕಾಲದಲ್ಲಿ ಅವರಿಗೆ ಶರಣ ಹೋಗಲಿಕ್ಕೆ ಏನೂ ಅರ್ಥವಿಲ್ಲ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಪ್ರಾಸಾದೇಶು ವಿಚಿತ್ರೇಶು ಗೋಷ್ಠಿ ಹರಟೆ ಬೇಕಾದರೆ ಸಣ್ಣ ಸಣ್ಣ ಹುಡುಗರಿಗೆ ಏನು ಹರಟೆ ಹೊಡಿತಾರೆ, ಏನು ಹರಟೆ ಹೊಡಿಲಿಕ್ಕೆ ಬರುವುದಿಲ್ಲ, ವಿಷಯನೇ ಇರುವುದಿಲ್ಲ. ಮುದುಕರಿಗೆ ಹಾಗಲ್ಲ, ಹಳೇ ವಿಷಯಗಳನ್ನು ಕಿತ್ತುತ್ತಾರೆ. ಎಲ್ಲೋ ಬರಿಯಲ್ ಭೂಮಿಯಲ್ಲಿ ಮುಳುಗಿ ಹೋಗಿರ್ತಕ್ಕ ಹಳೇ ವಿಷಯಗಳನ್ನು ಕಿತ್ತು ಬಿಡುತ್ತಾರೆ. ಕಿತ್ತಿದ್ರು ಅಂತಂದ್ರೆ ಅದೊಂದು ಪೆಂಡರಾಕ್ಸ್ ಬಾಕ್ಸ್, ಅದು ದೊಡ್ಡ ವಿಷಯ, ಅದರ ಮೇಲೆ 1000 ಚರ್ಚೆಗಳು ಬರುತ್ತೆ. ಹೀಗೆ ರುಚಿಯಾಗಿ ಹರಟೆ ಹೊಡಿಬೇಕು ಅಂತಂದ್ರೆ ವಿಷಯಗಳು ಬಹಳಷ್ಟು ಕಲೆಕ್ಟ್ ಆಗಿರಬೇಕು. ಆ ವಿಷಯಗಳು ಬಹಳ ಕಲೆಕ್ಟ್ ಆಗಬೇಕು ಅಂತಂದ್ರೆ ಬುದ್ಧಿಯೆಲ್ಲ, ತಲೆಯೆಲ್ಲ, ಕೂದಲು ಬಿಳಿಯಾಗಿರಬೇಕು. ಹಾಗಿದ್ರೆ ಮಾತ್ರ ಅಷ್ಟು ಕಲೆಕ್ಟ್ ಆಗಿರುತ್ತೆ. ಆದ್ದರಿಂದ ಅಂಥವರಿಗೆ ವಿಷಯ ಗೋಷ್ಠಿ. ಪಾನ ಅಶನೇಶುಚ ಕುಡಿಯೋ ಹೊತ್ತಿಗೆ ಎಲ್ಲರೂ ಮೋಜು ಮಾಡಿ ಹಾಲು ಗೀಲು ಕುಡಿತಾ ಇರುವಾಗ, ಒಳ್ಳೆ ರಸವನ್ನು, ಹಣ್ಣಿನ ರಸ ಕುಡಿತಾ ಇರುವಾಗ ಅಂಥವ್ರನ್ನ ಕೂಡ್ಕೋಬೇಕು. ಅವರೊಂದು ಸುದ್ದಿ ಹೇಳ್ತಾರೆ, ಒಂದು ಗುಟುಕು, ಮತ್ತೊಂದು ಸುದ್ದಿ, ಇನ್ನೊಂದು ಗುಟುಕು, ಹೀಗೆ ಕುಡಿತಾ ಹೋಗಬೇಕು. ಅಂದರೆ ಆನಂದವಾಗಿರುತ್ತೆ. ಅಶನೇಶುಚ ಊಟಕ್ಕೆ ಕೂತಿರಬೇಕು. 10 ಥರದ ಪಕ್ವಾನ್ನ, ಭಕ್ಷ್ಯ, ಭೋಜ್ಯ, ಎಲೆ ಬಡಿಸಿ ಕೂತಿದ್ದಾಗ ಅವರೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ಹರಟೆ ಹೊಡಿತಾರೆ ನೋಡಿ. ಆಗ ಊಟ ಹೋಗುತ್ತೆ, ಊಟದ ಕಡೆಗೆ ಗಮನ ಉಳಿಯುವುದಿಲ್ಲ. ಹೋಗುತ್ತೆ, ರುಚಿಯಾಗಿ ತಿಂತೀವಿ, ಸಮೃದ್ಧವಾಗಿ ಭಕ್ಷಣವಾಗತ್ತೆ. ಆದ್ದರಿಂದ ಪ್ರಾಸಾದೇಶು ವಿಚಿತ್ರೇಶು ಗೋಷ್ಠಿ ಪಾನ ಅಶನೇಶು ಚ ಕಥಾ ವಿಚಿತ್ರಾ ಕುರ್ವಾಣಾಃ ಪಂಡಿತಸ್ತತ್ರ ಶೋಭನಾಃ. ಅಂಥಲ್ಲಿ ಪಂಡಿತರು ಬಹಳ ಮೆರಗುತ್ತಾರೆ, ಅವರು ಶೋಭಿಸ್ತಾರೆ. ಹೊರತು ಅವರನ್ನ ನಾವು ಯುದ್ಧದ ಕಾಲದಲ್ಲಿ ಅವರ ಅಡ್ವೈಸ್ ಕೇಳಲಿಕ್ಕೆ ಹೋಗಬಾರದು. ದೇರ್ ಅಡ್ವೈಸ್ ಶುಡ್ ನಾಟ್ ಪ್ರಿವೇಲ್ ಅಟ್ ದ ಟೈಮ್ ಆಫ್ ವಾರ್ ಅಂತ ಹೇಳ್ತಾರೆ. ಕಥಾ ವಿಚಿತ್ರ ಕುರ್ವಾಣಾಃ ಪಂಡಿತಸ್ತತ್ರ ಶೋಭನಾಃ. ಒಳ್ಳೆ ಪಂಡಿತರು, ವಿದ್ವಾಂಸರು. ಏನಪ್ಪ ಮಾತಾಡಿಸ್ಬೇಕು ಅವ್ರನ್ನ? ಯಾವಾಗ ಮಾತಾಡಿಸ್ಬೇಕು? ಇದನ್ನು ಮಾಡಬೇಕೋ ಮಾಡಬಾರ್ದು ಅಂತ ಕೇಳಲೇಬಾರದು. ಯಾಕೆ ಕೇಳಬಾರ್ದು ಅಂತ ಬೇಡ ಅಂತ ಹೇಳಿಬಿಡ್ತಾರೆ. ಬೇಡ ಅಂತ ಹೇಳಿದ್ರೆ ಮಾಡೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಏನು ಮಾಡಬೇಕು? ಅದಕ್ಕೆ ಕೇಳಲಿಕ್ಕೆ ಹೋಗಬಾರದು, ಮಾಡಿಬಿಡಬೇಕು. ಮಾಡಿದ್ದೀವಿ ಅಂತ ಹೇಳಿಬಿಡಬೇಕು. ಹೇಳಿಬಿಟ್ರೆ ಮುಗಿದೋಯ್ತಾ, ಒಳ್ಳೇದಾಗಲಪ್ಪ ಅಂತಂತಾರೆ, ಕೆಟ್ಟದ್ದೇನು ಮಾತಾಡೋದಿಲ್ಲ. ಹಾಗಾಗಿ ನಾವು ಕೇರ್ಫುಲ್ ಆಗಿ ಪಂಡಿತರನ್ನ ಯಾವಾಗ ಉಪಯೋಗಿಸಬೇಕು ಇದನ್ನು ತಿಳ್ಕೋಬೇಕು. ತಿಳ್ಕೊಳ್ಳದೆ ಕಂಡಾಗ ಯುದ್ಧ ಕಾಲದಲ್ಲೂ ಕೂಡ ದ್ರೋಣಾಚಾರ್ಯನ, ಭೀಷ್ಮರನ್ನ, ಅಶ್ವತ್ಥಾಮ, ಕೃಪಾರನ್ನ ಮಾತಾಡಿಸ್ತಾ ಇದ್ರೆ ಅವರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳಿ ನಮ್ಮ ತಲೆ ಕೆಡಿಸಿಕೊಂಡು ಯುದ್ಧವಿಲ್ಲದೆ ಬರಿಗೈಲಿ ಹೋಗಬೇಕಾಗತ್ತೆ. ಅಂಥವರೆಲ್ಲ ಮಾತಾಡಿಸ್ಬಾರ್ದು ನಾವು. ಬಹೂನ್ಯ ಆಶ್ಚರ್ಯ ರೂಪಾಣಿ ಕುರುವತೆ ಜನಸಂಸದಿ. ಭಾರಿ ಸುಂದರವಾದ, ಎಲ್ಲೆಲ್ಲೋ ಅದ್ಭುತವಾದಂತಹ ಘಟನೆಗಳು ಏನೇನೋ ಆಗಿರುತ್ತೆ, ಅವರು ಜೀವನದಲ್ಲಿ ಅನುಭವಿಸಿರ್ತಾರೆ 100 ವರ್ಷದಲ್ಲಿ. ಅದೆಲ್ಲ ಸುದ್ದಿ ಹೇಳ್ತಾರಲ್ಲ, ಕೇಳಲಿಕ್ಕೆ ಚೆನ್ನಾಗಿರ್ತದೆ ಅಷ್ಟೇನೆ. ಈಶ್ವಸ್ತ್ರೇ ಚಾಪಸಂಧಾನೆ ಪಂಡಿತಾಸ್ತತ್ತ ಶೋಭನಾಃ ಪರೇಶಾಂ ವಿವರಜ್ಞಾನೆ. ಇನ್ ಪಂಡಿತರನ್ನ ಅಥವಾ ಈ ಹಿರಿಯರನ್ನ ಮಾತಾಡಿಸೋದಲ್ಲಿ ಪರೇಶಾಂ ವಿವರಜ್ಞಾನೆ. ಯಾರೋ ಏನೋ ತಪ್ಪು ಮಾಡಿದ್ದಾರೆ, ಅದೇನು ಅಂತ ಕೇಳ್ಕೊಳ್ಳಿಕ್ಕೆ ಅವ್ರನ್ನ ಮಾತಾಡಿಸ್ಬೇಕು. ಅವ್ರು ಹೇಗೆ, ಇವ್ರು ಹೇಗೆ, ಅವ್ರದೆಲ್ಲ ಇತಿಹಾಸ ತೆಗಿತಾರೆ. ಅವನು 1947ರಲ್ಲಿ ಶುರು ಮಾಡಿದರೆ ಕಥೆ, ಅದು ಮುಗಿಯೋದೇ ಇಲ್ಲ. ಹಾಗಾಗಿ ಅವರವರ ದೋಷ, ಗುಣ ಇವುಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಹಿರಿಯರು ಬೇಕು, ವೃದ್ಧರು ಬೇಕು. ಸಣ್ಣವರಿಗೇನು ಗೊತ್ತಾಗತ್ತೆ? ಹಳೆ ಇತಿಹಾಸ ಮುಗಿದು ಹೋಗಿರುತ್ತೆ, ಈಗೇನು ಕಾಣಿಸೋದೇ ಇಲ್ಲ ಈಗ. ಆದ್ದರಿಂದ ಹಳೆಯ ಇತಿಹಾಸ ಗೊತ್ತಾಗಬೇಕಾದ್ರೆ ವೃದ್ಧರು ಬೇಕು. ಆದ್ದರಿಂದ ದೋಷಜ್ಞಾನ ಮಾಡಿಕೊಳ್ಳೋದಕ್ಕೆ ವೃದ್ಧರು ಹೊರತು ಯುದ್ಧದ ಕಾಲದಲ್ಲಿ ವೃದ್ಧರನ್ನ ಪ್ರಯೋಜನ ಇಲ್ಲ. ಪರೇಶಾಂ ವಿವರಜ್ಞಾನೆ ಮನುಷ್ಯ ಆಚರಿತೇಶು ಚ. ಮನುಷ್ಯರು ಏನು ಮಾಡಿದ್ರು, ಏನು ಮಾಡಲಿಲ್ಲ, ಏನು ತಪ್ಪಾಯಿತು, ಇದೆಲ್ಲ ಹೇಳೋದಕ್ಕೆ ಚೆನ್ನಾಗಿ ಹೇಳ್ತಾರೆ, ರಸವತ್ತಾಗಿ ಹೇಳ್ತಾರೆ, ಆನಂದವಾಗಿ ಆಸ್ವಾದನ ಮಾಡ್ಲಿಕ್ಕೆ ಬರ್ತದೆ. ಆಯ್ತೆ. ಆದ್ದರಿಂದ ಅನ್ನ ಸಂಸ್ಕಾರ ದೋಷೇಶು. ಇನ್ನು ಕೆಲವರಿಗೆ ಅನ್ನ ಸಂಸ್ಕಾರದಲ್ಲಿ ಅಡಿಗೆ ಹೇಗೆ ಮಾಡಬೇಕು, ಅಡಿಗೆ ಹೇಗೆ ಮಾಡಿದ್ರು, ತಪ್ಪೇನು ಸರಿಯೇನು ಅದೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ಬರ್ತಿರ್ತದೆ. ರುಚಿ ಏನು, ಆ ಅಡಿಗೆವನ್ನು ಬೆನ್ನು ಹತ್ತಿ ಓಡಾಡ್ತಿರ್ತಾರೆ. ಏನು ಹೋದ್ರು ಮತ್ತೆ ಒಂದು 15 ನಿಮಿಷ ಅಲ್ಲಿ ಇಲ್ಲಿ ಹೋಗಿ ಬಂದ್ರೋ ಇಲ್ಲ, ಮತ್ತೆ ಅಡಿಗೆ ಮನೆಗೆ ಸುತ್ತಾಡಿ ಬರ್ತಾರೆ. ಏನಾಯ್ತಪ್ಪ, ಎಲ್ಲಿಗೆ ಬಂತು ಅಂತ ಮಾತಾಡಿಸಿ ಬರ್ತಾರೆ. ಹಾಗಾಗಿ ಪಂಡಿತಾಸ್ತತ್ರ ಶೋಭನಾಃ. ಹಾಗಾಗಿ ಈ ಎಲ್ಲ ಬ್ರಾಹ್ಮಣರು, ಈ ಪಂಡಿತರು, ಇಂಥವರು ಅದಕ್ಕೆ ಯೋಗ್ಯರೇ ಹೊರತು ಈ ಯುದ್ಧಕ್ಕೆ ನಾಲಾಯಕರು. ಆದ್ದರಿಂದ ಅವನು ಮಾತಾಡಿಸಬಾರ್ದು ಅಂತ ಅಂತಾನೆ. ಪಂಡಿತಾನ್ ಪೃಷ್ಠತ ಕೃತ್ವ ಪರೇಶಾಂ ಗುಣಮಾದಿನಃ ವಿಧೀಯತಾಂ ತಥಾ ನೀತಿ ಯಥಾ ಬದ್ಧೇತ ವೈ ಪರಃ. ಯುದ್ಧಕ್ಕೆ ಬಂದಿದ್ದೀವಿ, ಯುದ್ಧಕ್ಕೆ ಅದರಲ್ಲಿ ಶತ್ರು ಬಂದಾನೆ, ಅವನ ಜೊತೆಗೆ ಯುದ್ಧ ಮಾಡಬೇಕಾಗಿದೆ. ಅವನ ಅರ್ಜುನ ಅಂತ ನಿಮಗೆಲ್ಲ ಭಾಸವಾಗಿದೆಯಲ್ಲ, ಹಾಗಾದರೆ ಅವನ ಅರ್ಜುನ ಪರಾಕ್ರಮಿಯೇ ಹೌದೋ ಅಲ್ವೋ?
ಹೊಗಳಿ ಏನು ಮಾಡೋದಿದೆ? ಹೊಗಳಿ ಏನು ಮಾಡೋದಿಲ್ಲ. ಈಗ ಅವನ ಜೊತೆಗೆ ಯುದ್ಧವಾಡಿ ಅವನನ್ನು ಸೋಲಿಸೋದು ಹೇಗೆ, ಸಂಹಾರ ಮಾಡೋದು ಹೇಗೆ, ಇದನ್ನು ಪ್ರಯತ್ನ ಮಾಡಿ ನೀವು. ಅವನ ಹೊಗಳಿ ಏನು ಮಾಡೋದಿದೆ? ಸೈನ್ಯಕ್ಕೆ ಬಲ ತುಂಬಬೇಕು, ಅದು ಬಿಟ್ಟು ಬೇರೆ ಕೆಲಸ ಮಾಡಿ ಏನು ಪ್ರಯೋಜನವಿಲ್ಲ ಅಂತ ದುರ್ಯೋಧನ ಮಾತನ್ನು ಹೇಳ್ತಾನೆ. ಆಗ ಕರ್ಣ ಅಂತಾನೆ, ಸರ್ವಾನ್ ಆಯುಷ್ಮತೋ ಭೀತಾನ್ ಸಂತ್ರಸ್ತಾನೆ ವಲಕ್ಷಯೇ, ನನಗೆ ಪ್ರಾಯಶಃ ನೀವೆಲ್ಲರೂ ಕೂಡ ಬಹಳ ಭಯಭೀತರಾದಂತೆ ತೋರ್ತಾ ಇದ್ದೀರಿ ಅಂತಂತಾನೆ ಕರ್ಣ ದ್ರೋಣಾಚಾರ್ಯರಿಗೆ ಭಾರಿ ಪ್ರತಿಷ್ಠೆಯಿಂದ. ಅಹಮೇನಂ ನಿರೋತ್ಸ್ಯ, ನಾನೊಬ್ಬ ಸಾಕು, ನೀವೆಲ್ಲ ಮನೆಯಲ್ಲಿ ಮಲಗಿ, ಸೈನ್ಯ ನೀವೆಲ್ಲ ಜನ ಅತಿರಥಿ ಮಹಾರಥಿಗಳು ಎಲ್ಲ ಹೋಗಿ, ನೀವು ಯಾಕಿಲ್ಲಿ ಬರ್ತೀರಿ? ನಿಮ್ದು ಏನು ಕೆಲಸ ಇದೆ? ನಾನೊಬ್ಬ ಸಾಕಲ್ಲ, ನಾನೊಬ್ಬ ನೋಡಿಕೊಳ್ತೆ, ಯಾರು ಏನೋ ಮಾತಾಡಬೇಡಿ. ಧ್ವಜಗ್ರಾದ್ ವಾನರಸ್ತಸ್ಯ ಭಲ್ಲೇನಾಭಿಹತೋಮಯ ಅದ್ದೈವ ಪತತಾಂಭೂಮೋ ವಿನದನ್ ಭೈರವಾನ್ ರವಾನ್. ಭಾರಿ ಭಯಾನಕವಾದ ಶಬ್ದವನ್ನು ಮಾಡ್ತಾ ಆಮೇಲೆ ಕಪಿ ಕೂತಿದೆಯಲ್ಲ ಹನುಮಂತ, ಅವನನ್ನು ರುಂಡ ಕತ್ತರಿಸಿ ಬಿಡ್ತೀನಿ, ಸತ್ತು ಕೆಳಗೆ ಬೀಳ್ತಾನವ. ಏನವರು ಮಾಡ್ತಾರೆ? ಧ್ವಜದಲ್ಲಿ ಕೂತರು ನನ್ನನ್ನು ಅಂಜಿಸ್ತಾನ? ನನಗೇನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕಾಗೋದಿಲ್ಲ. ಒಂದೊಂದು ಬಾಣಗಳು ಕೊಂದು ಬಿಡ್ತೀನಿ ಅವನನ್ನು. ಜಾಮದಗ್ನ್ಯಾನ್ ಮಯಾ ದಿವ್ಯ ಲಬ್ಧಂ ದಿವ್ಯಾಸ್ತ್ರಂ ಋಷಿಸತ್ತಮಾತ್. ಸಾಕ್ಷಾತ್ ಪರಶುರಾಮ ದೇವರಿಂದ ಭಾರಿ ಅಸ್ತ್ರಗಳನ್ನು ಪಡೆದಿದ್ದೀನಿ ನಾನು. ಪರಶುರಾಮ ದೇವರಿಂದ ಪಡೆದ ಅಸ್ತ್ರಗಳೇನಿವೆಯಲ್ಲ, ಆ ಅಸ್ತ್ರಗಳಿಂದ ಒಂದೊಂದು ಬಾಣವನ್ನು ಬಿಟ್ಟರೆ ಸಾಕು, ಎದುರಿಗಿರುವ ಶತ್ರುಗಳೆಲ್ಲ ಸತ್ತೋಗಬೇಕು, ಮಡಿದು ಬಿಡಬೇಕು, ಅಷ್ಟು ಶಕ್ತಿ ಇದೆ ನನಗೆ. ಯಾಕೆ ಅಂಜಿತೀರಿ ನೀವು? ಬಿಟ್ಬಿಡಿ ನನ್ನ ಮೇಲೆ, ನಾನೊಬ್ಬ ಯುದ್ಧವಾಡ್ತೀನಿ, ನೀವೆಲ್ಲ ತಿರುಗಿ ಹೋಗಿ ಅಂತ ಹಠ ಹಿಡಿತಾನೆ ಕರ್ಣ. ಆಗ ತಸ್ಯ ತದ್ವಚನಂ ಶುತ್ವ ನೀತಿಶಾಸ್ತ್ರ ವಿಚಾರದ ಆಚಾರ್ಯ ಕುರುವೀರಾಣಂ ಕೃಪ ಶಾರದ್ವತು ಬ್ರವೀ. ನೀತಿಶಾಸ್ತ್ರದಲ್ಲಿ ವಿಶಾರದರಾಗಿರತಕ್ಕಂತಹ ಕೃಪಾಚಾರ್ಯರು ನಿಜವಾಗಿ ಬಹಳ ಕಠೋರವಾಗಿ ಮಾತಾಡುವವರಲ್ಲ, ಮೆತ್ತಗಿದ್ದವರು, ಸಾಫ್ಟ್ ಸ್ಪೋಕನ್ ಯಾವಾಗಲೂ. ಆದರೆ ಇಲ್ಲಿ ಸ್ವಲ್ಪ ನಿಷ್ಠುರವಾಗಿ ಮಾತಾಡ್ತಾರೆ. ಕೃಪಾಚಾರ್ಯರಂತಾರೆ, ನಾರ್ಥಾನಂ ಪ್ರಕೃತಿಂ ವೇತ್ಸಿ ನಾನು ಬಂಧಮವೇಕ್ಷಸೆ. ರಾಧೇಯ, ಕರ್ಣ, ನಿನಗೆ ಅಹಂಕಾರ ಹೆಚ್ಚು. ಮೊದಲಿಂದಲೂ ಸಣ್ಣ ವಯಸ್ಸಿನಿಂದಲೂ ನಿನಗೆ ಅಹಂಕಾರ ಹೆಚ್ಚು. ಈ ಅಹಂಕಾರಕ್ಕೆ ಯೋಗ್ಯವಾದ ಗುಣಗಳಿಲ್ಲ ನಿನ್ನಲ್ಲಿ. ಅಹಂಕಾರಕ್ಕೆ ಯೋಗ್ಯವಾದ ಗುಣವಿಲ್ಲದಿದ್ದರೂ ಕೂಡ ನೀನು ಅಹಂಕಾರ ಪಡ್ತಿ, ಅದರಿಂದ ಜನರೆಲ್ಲರಿಗೆ ತೊಂದರೆ ಆಗತ್ತೆ. ನೀನು ಬಾಲಿಶ, ಕ್ಷುದ್ರ ಅಂತ ನಿನ್ನನ್ನು ಭಾವಿಸ್ತಾರೆ. ಏನು ಯೋಗ್ಯತೆ ಇದೆ ಅಷ್ಟೇ ಹೇಳ್ಕೋಬೇಕು. ಎಷ್ಟು ಹೇಳ್ಕೋತೀಯೋ ಅಷ್ಟು ಗುಣಗಳಿರಬೇಕು. ಅಷ್ಟು ಗುಣಗಳಿದ್ರೆ ಹೇಳ್ಕೋಬೇಕು, ಇಲ್ಲದಿದ್ರೆ ಹೇಳ್ಕೊಳ್ಳಿಕ್ಕೆ ಹೋಗಬಾರದು. ನೀನು ಹಾಗೆ ಮಾಡುವುದಿಲ್ಲ. ನೀನು ಇದ್ದದ್ದು ಒಂದಾದರೆ ಹೇಳೋದು 10. ಆದ್ದರಿಂದ ನಿನಗೆ ಅಗೌರವ ಮೇಲಿಂದ ಮೇಲೆ ಆಗತ್ತೆ. ಪ್ರಾಯಶಃ ಮನುಷ್ಯನಿಗೆ ಅಗೌರವವಾಗೋದು ಈ ಕಾರಣಕ್ಕಾಗಿ. ಇದ್ದದ್ದೊಂದು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬೇಕು, ಏನು ಚಿಂತೆ ಆಗೋದಿಲ್ಲ, ಏನು ಚಿಂತೆ ಇಲ್ಲ. ಅವನು ಕೆಳಗೆ ಬೀಳೋದೇ ಇಲ್ಲ. ಅವನು ಯಾಕೆ? ಇದ್ದದ್ದೇನಿದೆ ಅದಕ್ಕೆ ತಕ್ಕಂತ ಅವನು ಎಕ್ಸ್ಪೆಕ್ಟ್ ಮಾಡಿದ್ದಾನೆ. ಎಕ್ಸ್ಪೆಕ್ಟ್ ಮಾಡೋದು ಹೆಚ್ಚಿಗೆ, ತಾನಿದ್ದದ್ದು ಕಡಿಮೆ. ಹೀಗಾದಾಗ ಪ್ರಾಯ ಹೆಚ್ಚು ಅವನಿಗೆ ಅಪಾಯವಾಗತ್ತೆ. ಬೈತಾನೆ, ನಾರ್ಥಾನಂ ಪ್ರಕೃತಿಂ ವೇತ್ಸಿ ನಾನು ಬಂಧಂ ಅವೇಕ್ಷಸೆ ನಯಾಹಿ ಬಹವಸ್ಸಂತಿ ಶಾಸ್ತ್ರಾಣ್ಯಾಶ್ರಿತ್ಯ ಚಿಂತಿತಾ. ಬೇಕಾದಷ್ಟು ನೀತಿ ಶಾಸ್ತ್ರಗಳಿವೆ, ಬೇಕಾದಷ್ಟು ನೀತಿ ನಿಯಮಗಳಿವೆ. ಆ ಎಲ್ಲ ವಿಚಾರವನ್ನು ಮಾಡಬೇಕು. ಅದಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ನೀತಿಯನ್ನು ಹಾಕಬೇಕು, ಅರ್ಥಾತ್ ಯುದ್ಧವನ್ನು ಆಡಬೇಕು. ಅದು ಬಿಟ್ಟು ನಿನ್ನ ಮನಸ್ಸಿಗೆ ನನ್ನ ಮನಸ್ಸಿಗೆ ಬಂದಂತೆ ಯುದ್ಧವಾಡಿದ್ರಲ್ಲ. ಆದ್ದರಿಂದ ಬಹಳ ಮಾತಾಡಬೇಡ. ತೇಷಾಂ ಯುದ್ಧಂ ಸುಪಾಪಿಷ್ಟಂ ವೇದಯಂತಿ ಪುರಾವಿದ ದೇಶಕಾಲೇನ ಹೀನಕಾಲಂ ತದೇವೇಹ ಅನರ್ಥಾಯೋಪಕಲ್ಪತೆ. ಯಾವಾಗ ನಾವು ದುರ್ಬಲರಾಗಿರ್ತೇವೆ ಆಗ ನಾವು ಯುದ್ಧವಾಡುವುದರಲ್ಲಿ ಏನು ಅರ್ಥವಿಲ್ಲ. ಈಗ ನಾವು ಬಹಳ ದುರ್ಬಲರಾಗಿದ್ದೇವೆ. ಅವನು ಹೇಳ್ತಾರೆ ಕೃಪಾಚಾರ್ಯರು, ನಿಜವಾಗಿ ನೋಡಿದರೆ ಪಾಂಡವರು 12 ವರ್ಷ ವನವಾಸವನ್ನು ಕಳೆದು 1 ವರ್ಷದಲ್ಲಿ ಈಗಂತೂ ಅಜ್ಞಾತವಾಸದಲ್ಲಿದ್ದು ಒಬ್ಬ ಸೈನಿಕನೂ ಕೂಡ ಜೊತೆಗೆ ಬಂದಿಲ್ಲ. ಯಾವ ಸೈನ್ಯವೂ ಇಲ್ಲ, ಯಾವ ರಾಜರ ಸಹಕಾರವೂ ಇಲ್ಲ. ಇಂಥ ಕಾಲದಲ್ಲಿ ಇಷ್ಟು ಅಪಾಯದಲ್ಲಿದ್ದಾಗಲೂ ಕೂಡ ಅವರ ಬಲವಂತರು ನೀವು, ನಾವೆಲ್ಲರೂ ದುರ್ಬಲರು ಅಂತ ಕೃಪಾಚಾರ್ಯರ ಅಭಿಪ್ರಾಯ. ಬಹಳ ದೊಡ್ಡ ಕಾರಣವಿದೆ, ಆ ಕಾರಣವೆಲ್ಲ ಮುಂದೆ ಬರುತ್ತೆ. ಭಾರಂ ಹಿರತಕಾರಸ್ಯ ನವ್ಯವಸ್ಯಂತಿ ಪಂಡಿತಾ. ನೋಡು, ಒಂದು ಮಾತು ಹೇಳ್ತೇನೆ. ಅರ್ಜುನ ಒಬ್ಬ, ಭೀಮನ ಕಥೆ ಬಿಟ್ಬಿಡು, ಭೀಮ ಬಹಳ ಬಲಿಷ್ಠ. ಅರ್ಜುನ ಒಬ್ಬ ಮಹಾಪರಾಕ್ರಮಿ. ಆ ಒಬ್ಬ ಮಹಾಪರಾಕ್ರಮಿ ಅರ್ಜುನ ಮಾಡಿದ ಸಾಹಸಗಳೇನು ಗೊತ್ತಾ? ಹೇಳ ನಿನಗೆ, ನೋಡು, ಕೇಳು. ಏಕೋ ಹಿ ಶತ್ರುನ್ ಸಮರೇ ಸಮರ್ಥ ಪ್ರತಿಪಾದಿತು. ಎಷ್ಟೇ ಶತ್ರುಗಳು ಬರಲಿ ಒಬ್ಬಂಟಿಗನಾಗಿ ನಿಂತು ಯುದ್ಧವಾಡಿ ಎಲ್ಲರನ್ನು ಸೋಲಿಸ್ತಾನೆ. ಇಷ್ಟು ಶಕ್ತಿ ಅವನಿಗಿದೆ, ಅಂಥ ಶಕ್ತಿ ಅವನಿಗಿದೆ.
ನೀನೇನಾದರೂ ಮಾಡಿದೀಯಾ ಅಂತದ್ದು? ಎಲ್ಲಾದರೂ ಒಬ್ಬ, ನೀನು ಏಕಾಕಿಯಾಗಿ. ಕರ್ಣನನ್ನ ಹೊಗಳಿ ಹೊಗಳಿ ಕೊಂಡಾಡ್ತಾರೆ, ಗಗನಕ್ಕೇರಿಸ್ತಾರೆ ಅವನನ್ನು. ಕರ್ಣ ಮಹಾಪರಾಕ್ರಮಿ, ವಿವಾದವಿಲ್ಲ. ಆದರೆ ಅವನ ಪರಾಕ್ರಮ ಎಷ್ಟು ಕಡೆಗೆ ತೋರಿದೆ ಅಂತ ಕೇಳ್ತಾರೆ ಕೃಪಾಚಾರ್ಯರು. ಸಮಕಾಲಿಕರಾದ ಕೃಪಾಚಾರ್ಯರು ಯುದ್ಧ ಕಾಲದಲ್ಲಿ ಅವನು ಹೊಗಳಿಕೊಂಡಾಗ, ತನ್ನನ್ನು ತಾನು ಶ್ಲಾಘನೆ ಮಾಡಿಕೊಂಡಾಗ, ಕಥನ ಮಾಡಿದಾಗ ಕೇಳ್ತಾರೆ, ನೀನೇನಪ್ಪ ಪರಾಕ್ರಮ ಮಾಡಿದೀ ಹೇಳು, ತೋರಿಸು, ಒಂದಾದರೂ ತೋರಿಸು. ಅವನು ಏಕಾಕಿಯಾಗಿ ಏಕಕುರೂನ್ ಅಭ್ಯರಕ್ಷತ್ ಏಕಶ್ಚಾಗ್ನಿಮತರ್ಪಯತೆ. ಚಿತ್ರಸೇನ ಗಂಧರ್ವ ಬಂದಿದ್ದ, ಅರ್ಜುನಾದಿ ಇಂದ್ರಾದಿಗಳಿಂದ ಪ್ರೇಷಿತರಾಗಿರತಕ್ಕ ಚಿತ್ರಸೇನ ಗಂಧರ್ವ ಬಂದಿದ್ದ. ಗಂಧರ್ವ ಬಂದಾಗ ನಿಮ್ಮೆಲ್ಲರನ್ನು ಕೌರವರ, ನೀವೆಲ್ಲ ಹೋಗಿದ್ರಿ, ನಾವ್ಯಾರು ಬಂದಿರಲಿಲ್ಲ, ನೀವೆಲ್ಲ ಹೋಗಿದ್ರಿ. ನೀನು ಅಂದ್ರೆ ಕರ್ಣ, ದುಶಾಸನ, ಶಕುನಿ, ದುರ್ಯೋಧನ ಹಾಗೂ ದುರ್ಯೋಧನನ 100 ಜನ ತಮ್ಮಂದರು ಉಳಿದವರು ಇತ್ಯಾದಿ ಇತ್ಯಾದಿ ಎಲ್ಲರೂ ಹೋಗಿದ್ರಿ. ಆಗ ಚಿತ್ರಸೇನ ಗಂಧರ್ವ ನಿಮ್ಮೆಲ್ಲರನ್ನ ಸೋಲಿಸಿಬಿಟ್ಟ. ನೀನು ಓಡಿ ಹೋದಿ, ಪಲಾಯನ ಮಾಡಿದೆಯಾ? ಹೌದವಲ್ಲ? ಯುದ್ಧ ಮಾಡಿದೀಯಾ? ನಿಮ್ಮ ಸ್ವಂತ ರಾಜ, ಯಾವ ರಾಜ ನಿನಗೆ ಅಂಗದೇಶವನ್ನ ಕೊಟ್ಟ ಅದೇ ದುರ್ಯೋಧನ ಅಲ್ಲಿ ನಿಂತಿದ್ದ. ಅವನನ್ನು ಹೆಡಮುರಿಗೆ ಕಟ್ಟಿದ್ರು, ಕಟ್ಟಿ ಅವನನ್ನ ಮೇಲೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಚಿತ್ರಸೇನ ಗಂಧರ್ವ. ಆ ಸಂದರ್ಭದಲ್ಲಿ ನೀನು ಕಣ್ಣಾರೆ ನೋಡಿದಿ, ನೋಡಿ ನನಗಾಗುವುದಿಲ್ಲ ಅಂತ ಪಲಾಯನ ಮಾಡಿದಿ. ಇದೆಲ್ಲಿ ನ್ಯಾಯ? ಆಗ ಒಬ್ಬ ಅರ್ಜುನ ಬಂದು ಆ ಚಿತ್ರಸೇನನ ಜೊತೆಗೆ ಯುದ್ಧ ಮಾಡಿ ನೋಡಿದರೆ ಶತ್ರುವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ಶತ್ರು ಮಿತ್ರಂ. ನಿಜವಾಗಿ ಚಿತ್ರಸೇನ ಗಂಧರ್ವ ಅರ್ಜುನನಿಗಾಗಿ ಬಂದಿದ್ದ, ಪಾಂಡವರ ಹಿತಕ್ಕಾಗಿ ಬಂದವನು. ಅಂಥವನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ದುರ್ಯೋಧನನನ್ನು ಬದುಕಿಸಿದ. ನಿನ್ನ ಪರಾಕ್ರಮ ತೋರಿತಾ? ಏನ್ ಮಾಡಿದೆ ನೀನು? ಒಬ್ಬ ಅರ್ಜುನ ಮಾಡಿದ, ಒಬ್ಬ ಭೀಮ ಮಾಡಿದ, ಇಬ್ರು. ಸೈನ್ಯವಿತ್ತ ಅವರಿಗೆ, ಚತುರಂಗವಿತ್ತ, ರಾಜ್ಯವಿತ್ತ, ಬೇರೆ ರಾಜರ ಸಹಕಾರವ? ಏನಿಲ್ಲ. ಅವರೆಲ್ಲ ಗಂಧರ್ವರು, ದೇವಲೋಕದಿಂದ ಇಳಿದು ಬಂದವರು. ಅವರ ಜೊತೆಗೆ ಯುದ್ಧ ಮಾಡಿದ, ಆಗ ಸೋಲಿಸಿದ. ಕರ್ಣ, ನಿನ್ನ ಪರಾಕ್ರಮ ಎಲ್ಲ ಹೋಗಿತ್ತ ಹೇಳು? ಯಾಕೆ ಸೊಕ್ಕಿನಿಂದ ಮಾತಾಡ್ತೀನಿ ನೀನು? ಸೊಕ್ಕಿನಿಂದ ಮನುಷ್ಯನ ಪ್ರತಿಷ್ಠೆ ಬೆಳೆಯುವುದಿಲ್ಲ, ಪರಾಕ್ರಮದಿಂದ ಬೆಳಿಬೇಕು. ಹೇಳ್ಕೋಬೇಡ ಬರೀ. ಹಾಗಾಗಿ ಏಕಕುರೂನ್ ಅಭ್ಯರಕ್ಷತ್ ಏಕಶ್ಚಾಗ್ನಿಮತರ್ಪಯತ. ಖಾಂಡವವನದಲ್ಲಿ ಅಗ್ನಿಯನ್ನು ಸಂತರ್ಪಣೆಗೊಳಿಸಿದ. ಎಂಥ ದೇವಾದಿದೇವತೆಗಳು, ಸಾಕ್ಷಾತ್ ಇಂದ್ರ ಅದಕ್ಕೆ ವಿರೋಧ ಮಾಡಿದ. ಮಳೆಗರಿತು, ಒಂದು ಹನಿ ನೀರು ಒಳಗೆ ಬೀಳಬೇಕು ಇಲ್ಲ, ಕೇವಲ ತನ್ನ ಅಸ್ತ್ರಗಳ ಬಲದಿಂದ ಎಲ್ಲ ಕಡೆಗೆ ಬಂಧನ ಮಾಡಿ ನೀರು ಹನಿ ಒಳಗೆ ಬೆಂಕಿಗೆ ತಾಕದೇ ಇದ್ದಂತೆ, ಶಾಂತವಾಗದೇ ಇದ್ದಂತೆ ನೋಡಿಕೊಂಡ. ಇಂಥದ್ದೇನಾದರೂ ಮಾಡಿದ್ದೀ ನೀನು? ಒಂದು ಕೆಲಸ ಹೇಳು ನೀನು ಜೀವನದಲ್ಲಿ ಮಾಡಿದ್ದಿದ್ರೆ. ಏಕಶ್ಚ ಪಂಚವರ್ಷಾಣಿ ಬ್ರಹ್ಮಚರ್ಯ ಮಧಾರಯತೆ. ಏಕಾಕಿಯಾಗಿ ಬ್ರಹ್ಮಚಾರಿಯಾಗಿ ನಿರಂತರವಾಗಿ 5 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ, ಮಹಾಸಿದ್ಧಿಯನ್ನು ಪಡೆದ, ದೇವಲೋಕಕ್ಕೆ ಹೋಗಿ ಬಂದ. ನೀನು ಯಾವ ಲೋಕಕ್ಕೆ ಹೋಗಿ ಬಂದಿಯಪ್ಪ ಕರ್ಣ? ಯಾವ ಲೋಕಕ್ಕೆ ಹೋಗಿ ಬಂದಿ ನೀನು? ತೋರಿಸು. ಯಾವ ಲೋಕಕ್ಕೆ ಹೋಗಿಲ್ಲ ನೀನು. ಸುಭದ್ರಾಮಾರೋಪ್ಯ, ಸುಭದ್ರಾದೇವಿಯನ್ನು ಆರೋಪಣ ಮಾಡಿಕೊಂಡು ರಥದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಬಂದ. ಕರ್ಕೊಂಡು ಬರ್ತಾ ಇರುವಾಗ ಕೃಷ್ಣ ಎದುರಲ್ಲಿ ಬಂದ, ಯುದ್ಧವಾಡಿ ಇಡೀ ದ್ವಾರಕಾಪಟ್ಟಣದಲ್ಲಿರತಕ್ಕ ಎಲ್ಲ ಜನರು ಯುದ್ಧ ಮಾಡಿದರೂ ಕೂಡ ಅವರೆಲ್ಲರನ್ನ ಸೋಲಿಸಿಬಿಟ್ಟ. ಎಲ್ಲ ಯಾದವರನ್ನು ತಿರುಗಿಸಿದ. ಸಕಲ ಯಾದವರನ್ನ ಸೋಲಿಸಿ ಒಬ್ಬ ಅರ್ಜುನ, ಒಬ್ಬನೇ ಒಬ್ಬ. ಸೈನ್ಯ ಇದ್ದು ಮಾಡುವ ಕೆಲಸ ಇನ್ನು 1000, ಅದು ಬೇಡ. ಏಕಾಕಿಯಾಗಿ ಮಾಡಿದ ಅದ್ಭುತವಾದ ಕೆಲಸ ಇದು. 6ನೇದ್ದು ಸೈಂಧವಂ ವನಮಾಸೇತು ಜಯದ್ರಥ. ಅವನ ಬಂದ ಯುದ್ಧಕ್ಕೆ, ಅವನ ಜೊತೆಗೆ ಯುದ್ಧ ಮಾಡಿದ. ಏಕಾಕಿ ಅರ್ಜುನ ಸೋಲಿಸಿದ, ಪರಾಸ್ತನಾದ, ಮುಂಡನಮನ ಮಾಡಿದ, ಕೊಟ್ಟು ಕಳಿಸಿದ ಅವನನ್ನ. ಯಾವ ಪರಾಕ್ರಮಿಯನ್ನು ಹಿಡಿದಿ ನೀನು? ಶಕ್ರಾದ ಅಸ್ತ್ರಾಣ್ಯ ಶಿಕ್ಷತ. ಇಂದ್ರನಿಂದ ಎಲ್ಲ ವಿಧವಾದಂತಹ ಅಸ್ತ್ರಗಳನ್ನು ಕಲಿತಿದ್ದಾನೆ. ದೇವಲೋಕಕ್ಕೆ ಹೋಗಿ ದೇವತೆಗಳ ಅಸ್ತ್ರವನ್ನು ಕಲಿತು ಬಂದ. ತಿಳಿದಿಯಾ? ಈ ತರಹ ಪರಾಕ್ರಮ ನಿನಗಿಲ್ಲ. ಹೇಳ್ಕೊತೀಯಾಕೆ? ಏಕಸ್ಸಪತ್ನಾಂಜಿತ್ವಾತು. ಎಷ್ಟು ಶತ್ರುಗಳು, ಕಾಲಕೇಯರು, ಪೌಲೋಮೇಯರು, ನಿಮಾತಕವಚರು, ಇವರೆಲ್ಲರನ್ನ ಏಕಾಕಿಯಾಗಿ ಸೋಲಿಸಿದ. ಒಬ್ಬ ಸೈನ್ಯವಿಲ್ರಿ. ಅರ್ಜುನನ ಜೊತೆಗೆ ಇಂದ್ರ ಸೈನ್ಯವನ್ನು ಕಳಿಸಿಲ್ಲ. ಒಬ್ಬ ಅರ್ಜುನ ಹೋದು ಬಂದ. ಒಬ್ಬ ಅರ್ಜುನ ಹೋಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನರನ್ನು ಸಂಹಾರ ಮಾಡಿ ಯುದ್ಧದಲ್ಲಿ ಸೋಲಿಸಿ ತಾನು ಸಂಪತ್ತನ್ನು ಸಂಪಾದನೆ ಮಾಡಿಕೊಂಡು ಬಂದ. ರಾಜಸೂಯ ಯಾಗ ಮಾಡಿದ್ರೋ
ನೋಡಿಲ್ಲ ನೀನು? ರಾಜಸೂಯ ಯಾಗ 400 ಯೋಜನೆ ವಿಸ್ತಾರವಾಗಿರತಕ್ಕಂತಹ ಸಂಪತ್ತಿನ ದೊಡ್ಡದಾದ ಬೆಟ್ಟವನ್ನೇ ಹರಡಿಬಿಟ್ಟಿದ್ರು. ಒಬ್ಬ ಅರ್ಜುನ ಹೋಗಿದ್ದ. ಭೀಮನೂ ಇಲ್ಲ, ನಕುಲ ಇಲ್ಲ, ಸಹದೇವ ಇಲ್ಲ. ಭೀಮ ಒಂದು ದಿಕ್ಕು, ನಕುಲ ಒಂದು ದಿಕ್ಕು, ಸಹದೇವ ಒಂದೊಂದು ದಿಕ್ಕು. ಒಂದೊಂದು ದಿಕ್ಕಿಗೆ ಹೋಗಿ ಒಬ್ಬೊಬ್ಬರು ದೊಡ್ಡ ದೊಡ್ಡ ಸೈನ್ಯವನ್ನ ಒಬ್ಬೊಬ್ಬರೇ ಇಡೀ ರಾಜ್ಯದ ಜೊತೆಗೆ ಯುದ್ಧವಾಡಿ ಅವರೆಲ್ಲರನ್ನು ಮಣಿಸಿ ಒಲಿಸಿ ಅವರನ್ನು ಬಾಗಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ತಂದರು, ಐಶ್ವರ್ಯವನ್ನು ತುಂಬಿದರು. ಇಂದ್ರಪ್ರಸ್ಥವನ ಗೆದ್ದ ಒಬ್ಬ ಅರ್ಜುನ ಖಾಂಡವ ದಹನ ಮಾಡಿದ್ದಕ್ಕಾಗಿ ಮಯಾಸುರ ಇಂದ್ರಪ್ರಸ್ಥವನ ಕಟ್ಟಿಕೊಟ್ಟ. ಇಂಥ ಭವ್ಯ ಭವನವನ್ನು ಕಟ್ಟಿ ಅಲ್ಲಿ ರಾಜಸೂಯ ಯಾಗವನ್ನು ಮಾಡಿದರು. ನೀನು ಯಾವ ಯಾಗ ಮಾಡಿದೀಯಪ್ಪ? ಒಂದು ಪುಣ್ಯಹಾವಾಚನ ಮಾಡಿಲ್ಲ ನೀನು. ಸುಮ್ಮನೆ ಯಾಗ ಏನು ಮಾಡ್ತೀನಿ ನೀನು? ಆದ್ದರಿಂದ ಹೇಳ್ಕೋಬೇಡ. ಏಕೋ ಗಂಧರ್ವ ರಾಜಾನಂ ಚಿತ್ರಸೇನವರಿಂದಮಃ ವಿಜಿಗ್ಯೇತರ ಸಾ ಸಂಖ್ಯೆ ಸೇನಾಂ ಚಾಸ್ಯ ಸುದುರ್ಜಯಾಂ. ಸ್ವಯಂವರ ಬಿಟ್ಬಿಡು, ಈಗಲ್ಲ. ಸ್ವಯಂವರ ಕಾಲದಲ್ಲಿ, ಯುದ್ಧದ ಕಾಲದ ಯುದ್ಧವಲ್ಲ, ಸ್ವಯಂವರ ಕಾಲದಲ್ಲಿ ಸ್ವಯಂವರವಾಯಿತು, ದ್ರೌಪದಿ ಸ್ವಯಂವರ. ಆ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ನೀವೆಲ್ಲ ಅರ್ಜುನನ ಮೇಲೆ ದಾಳಿ ಮಾಡಿದ್ರೋ ಇಲ್ಲೋ? ಮಾಡಿದಾಗ ಒಬ್ಬ ಅರ್ಜುನ ಯುದ್ಧವಾಡಿದ. ನೀವೆಲ್ಲ ಸೋತ್ರ? ಮಣ್ಣು ಮುಕ್ಕಿ ಬಂದ್ರ ತಿರುಗಿ ಏನೂ ಆಗಲಿಲ್ವೋ? ಇದು ಪ್ರತ್ಯಕ್ಷ ಸಿದ್ಧವಾದದ್ದು. ಆ ಸಣ್ಣ ತಾರುಣ್ಯದಲ್ಲೂ ಹರೆಯಲ್ಲೂ ನೀನು ಅರ್ಜುನನನ್ನು ಸೋಲಿಸ್ಲಿಕ್ಕಾಗಲಿಲ್ಲ. ಮುಪ್ಪಾದ ಮೇಲೂ ನಿನಗೆ ಮಾಗಿ ಶಕ್ತಿ ಬೆಳಿಲಿಲ್ಲ. ಏನಾಗಿಯೂ ನಿನಗೆ ನೀನು ಬಲವಂತನಾಗಲಿಲ್ಲ, ಪರಾಕ್ರಮಿ ಆಗಲಿಲ್ಲ. ಹೇಳಿಕೊಳ್ಳುವುದು ಹೆಚ್ಚಾಯಿತು ಅಷ್ಟೇ, ಇನ್ನೇನಿಲ್ಲ. ತಥಾ ನಿವಾತಕವಚಃ ಆದಾಯ ಗತವನ್ ಪರ್ಥ ಭವಾನ್ ಕೊನುಗತಸ್ತದ. ದ್ರೌಪದಿಯನ್ನು ಕರ್ಕೊಂಡು ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ನೀನು? ನಿನಗೇನಾಗಿತ್ತು? ಮತ್ಸ್ಯಭೇದನವನ್ನು ಮಾಡಬೇಕು, ಅವನು ಮಾಡಿದ, ನೀನು ಯಾಕೆ ಮಾಡಲಿಲ್ಲ? ಸಿಂಪಲ್. ಅಲ್ಲೇನು ಎದುರು ಯುದ್ಧ ಮಾಡೋದು ಮದುವೆ ಆದ ಮೇಲೆ, ವಿವಾಹವಾದ ಮೇಲೆ, ಅಂದ್ರೆ ಸ್ವಯಂವರವಾದ ಮೇಲೆ. ಸ್ವಯಂವರವಾಗುವುದಕ್ಕಿಂತಲೂ ಮೊದಲಿಗೆ ಮತ್ಸ್ಯಭೇದನ ಮಾಡೋದಿತ್ತು. ಆ ಮತ್ಸ್ಯಭೇದನವನ್ನು ಮಾಡುವಾಗ ಒಂದು ಕೂದಲೊಳಗೆ ಆ ಧನುಸ್ಸು ನಿನ್ನನ್ನು ಸಿಡಿದು ಒಳಗೆ ಹಾಕಿ ಕೆಳಗೆ ಬಿದ್ದಿ ಅವಮಾನಿತನಾಗಿ ಯಾರ ಅವಮಾನ ಮಾಡಲಿಲ್ಲ, ಧನುಸ್ಸು ನಿನ್ನನ್ನು ಅವಮಾನ ಮಾಡಿತು. ನಿನ್ನ ಪರಾಕ್ರಮ ಎಲ್ಲಿ ಹೋಗಿತ್ತು? ತಿರುಗಿ ಬಂದಿ ನೀನು. ಅದೇ ಅರ್ಜುನ ಕಟ್ಟಿದ. ಜರಾಸಂಧ ಸೋತಿದ್ದ, ಶಲ್ಯ ಸೋತಿದ್ದ, ಕರ್ಣ ಸೋತಿದ್ದ, ಶಿಶುಪಾಲ ಸೋತಿದ್ದ, ಎಲ್ಲರೂ ಸೋತರು. ಕರ್ಣ ನೀನು ಸೋತಿ. ಇಷ್ಟೆಲ್ಲರೂ ಸೋತು ತಿರುಗಿ ಬಂದಿದ್ದೀರಿ, ಪರಾಕ್ರಮಿ ಅಂತ ಹೇಳ್ಕೋತಿ. ಅರ್ಜುನ ಗೆದ್ದನೋ ಇಲ್ಲೋ? ಮೊದಲನೇ ಪ್ರಸಂಗಕ್ಕೇನೆ ಅರ್ಜುನ ಗೆದ್ದನೋ ಇಲ್ಲೋ? ಅವತ್ತು ದ್ರೌಪದಿಯ ಸ್ವಯಂವರವನ್ನು ಮಾಡಿಕೊಳ್ಳಿಲ್ಲ. ಹಾಗಾದ್ರೆ ಯಾಕೆ ಅಹಂಕಾರ? ಭವಾನ್ ಕೊನುಗತಸ್ತದ ತಥಾ ನಿವಾಚ ಕವಚಾಹ ಕಾಲಕೇಯಾಶ್ಚ ದಾನವಾಹ ದೈವತೈರಪ್ತವಧ್ಯಾಸ್ತೆ. ದೇವತೆಗಳು ಕೂಡ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ನಿವಾತ ಕವಚರು, ಕಾಲಕೇಯರು, ಆ ಎಲ್ಲ ಜನರನ್ನು ಕೂಡ ಸಂಹಾರ ಮಾಡಿದ ಅರ್ಜುನ. ಏಕೇನ ಹಿ ತ್ವಯಾಕರಣ ಕಿನ್ನಾಮ ಇಹ ಕೃತಂ ಪುರ. ಇಷ್ಟರೊಳಗೆ ಅಥವಾ ಇದನ್ನು ಬಿಟ್ಟು ಮತ್ತೇನಾದರೂ ಈ ತರಹದ್ದು ಒಂದು ಪರಾಕ್ರಮವನ್ನು ಹೇಳಪ್ಪ ನೀನು. ಯಾವುದು ನೀನು ಮಾಡಿದೆ ನಿನ್ನ ಜೀವನದಲ್ಲಿ ಹೇಳಿಕೋ. ನಿನ್ನ ಬಯೋಡಾಟಾ ಏನು ಅಂತಂದ್ರೆ, ಇಂಥ ಒಂದು ತಾಯಿಯಿಂದ ದೂರ ಕಳಿಸಲ್ಪಟ್ಟು ಇಂಥ ಹೊಸದಾದ ತಂದೆ ತಾಯಿಗಳು ನಿನ್ನನ್ನು ಸ್ವೀಕಾರ ಮಾಡಿದರು. ಆಮೇಲೆ ನೀನು ವೇದಗಳನ್ನು ಓದಿದಿ, ಪರಶುರಾಮ ದೇವರಿಂದ ಓದಿದಿ. ಆಮೇಲೆ ಬ್ಲಾ 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 ಶುರುವಾದದ್ದು ಏನೂ ಇಲ್ಲ. ನಿನ್ನ ರೆಸ್ಯೂಮಿಯೊಳಗೆ ಏನೇನೇನೂ ಇಲ್ಲ. ಅಂದಮೇಲೆ ಏನು ಹೇಳಬೇಕು ನಿಂದು ಬಯೋಡಾಟಾ? ಅವನದು 25 ಪೇಜ್ ತುಂಬತ್ತೆ ಅರ್ಜುನನಂದು ಬಯೋಡಾಟಾ ಬರೆಯೋದಕ್ಕೆ. ನಿಂದು ಏನಿದೆ? 1 ಪೇಜು ಪೂರ್ಣ ಮುಗಿಯುವುದಿಲ್ಲ. ಸೊ ವಾಟ್ ನಾನ್ಸೆನ್ಸ್ ಯು ಟಾಕ್? ಯಾಕೆ ಈ ಅಹಂಕಾರದ ಮಾತನ್ನಾಡ್ತೀಯಾ ನೀನು? ಏಕೇನ ಹಿ ತ್ವಯಾಕರಣ ಕಿನ್ನಾಮೇಹ ಕೃತಂಪುರ ಏಕೈಕೇನ ಯಥಾ ತೇಷಾಂ ಭೂಮಿಪಾಲ ವಶೇಕೃತಾಃ. 14 ವರ್ಷ ಕಾಡಿನಿಂದ ಬಂದರು ಊರಿಗೆ ಬಂದಾದ ಮೇಲೆ 3-4 ವರ್ಷಗಳವರೆಗೆ ಮಾತ್ರ ಇದ್ದದ್ದು. ಸಾಮಾನ್ಯ ಪ್ರಾಯ ಅವರಿಗೆ 16-18 ವರ್ಷ. 16-18 ವರ್ಷಕ್ಕೆ ಯುದ್ಧ ಮಾಡಿದರು. ಸುತ್ತಮುತ್ತಲಿನ ಎಲ್ಲ ವಿಧವಾದ ರಾಜರನ್ನ ಸೋಲಿಸಿ ಆ ಸಂಪೂರ್ಣವಾದ ರಾಜ್ಯವನ್ನ ಈ ಭೂಮಿಗೆ ಸೇರಿಸಿದರು. ಧೃತರಾಷ್ಟ್ರನಿಗೆ ಕೊಟ್ಟರು. ಧೃತರಾಷ್ಟ್ರನ ರಾಜ ಅಂತ ಸ್ವೀಕಾರ ಮಾಡಿದರು. ಧರ್ಮರಾಜ ಹೇಳಿದ ಮಾತನ್ನು ಕೇಳಿದರು. ಇಷ್ಟೆಲ್ಲ ಮಾಡಿದ್ದು ಅವರು 16-18 ವರ್ಷಕ್ಕೆ, ಅತ್ಯಂತ ಹರೆಯಲ್ಲಿ ತಾರಣ್ಯದಲ್ಲಿ ಮಾಡಿದ್ದು. ಇಂಥದ್ದು ಒಂದು ರಾಜ್ಯವನ್ನು ನೀನು ಗಳಿಸಿದೆ ಅಂತ ಹೇಳ್ಕೊ. ನೀನು ಗಳಿಸಿದ ಈ ಅಂಗರಾಜ್ಯವೂ ಕೂಡ ನಿನ್ನ ಪರಾಕ್ರಮದಿಂದ ಗಳಿಸಿದ್ದಲ್ಲ, ಪಾಂಡವರ ಮೇಲಿನ ದ್ವೇಷದಿಂದ ದುರ್ಯೋಧನ
ತನ್ನ ತಂದೆಗೆ ಒಪ್ಪಿಸಿ, ಬಲವಂತವಾಗಿ ಬಲಾತ್ಕಾರದಿಂದ ಹಠ ಮಾಡಿ ಒಪ್ಪಿಸಿ ಆ ಅಂಗದೇಶವನ್ನು ನಿನಗೆ ರಾಜ್ಯವಾಗಿ ಕೊಟ್ಟದ್ದಟ್ಟೆ. ಆ ಅಂಗದೇಶ ನೀನು ಗಳಿಸಿದ್ದಲ್ಲ, ಆ ದೇಶಕ್ಕೆ ನೀನು ಸ್ವಯಂ ರಾಜನಾದದ್ದಲ್ಲ ನಿನ್ನ ಪರಾಕ್ರಮದಿಂದ. ಎಚ್ಚರವಿರಲಿ. ಬೈದ ಬಾಯಿ ಆ ಅಂಗದೇಶವನ್ನು ಕೂಡ ಗೆದ್ದದ್ದು ಯಾರೋ ಗೊತ್ತೇನು? ಗೊತ್ತಿಲ್ಲ ನಿನಗೆ, ಹೇಳ್ತೇನೆ ಕೇಳು. ಪಾಂಡುರಾಜನೇ ಗೆದ್ದದ್ದದು. ಅಂಗದೇಶವನ್ನು ಪಾಂಡುರಾಜ ಗೆದ್ದಿದ್ದ. ಪಾಂಡುರಾಜ ತಂದು ಯಥಾಪ್ರಕಾರ ಅಣ್ಣನಿಗೆ ಒಪ್ಪಿಸಿದ್ದ. ಧೃತರಾಷ್ಟ್ರನ ಕೈಯಲ್ಲಿತ್ತು. ಹಾಗಾಗಿ ಪಾಂಡುರಾಜನಿಗೆ ಅದರ ಮೇಲೆ ನಿಜವಾದ ಹಕ್ಕು, ಅಧಿಕಾರಗಳು. ಸ್ವಯಂ ಅದು ಕೌರವರ ರಾಜ್ಯದಲ್ಲಿ ಸೇರಿಕೊಂಡ ಒಂದು ಭಾಗವಲ್ಲ ಅದು. ಪಾಂಡುರಾಜ ಗೆದ್ದದ್ದು. ಅಂದ ಮೇಲೆ ಪಾಂಡುರಾಜನ ಗೆದ್ದದ್ದು ಅಂತಂದ್ರೆ ಪಾಂಡವರಿಗೇ ಪೂರ್ಣವಾದ ಅಧಿಕಾರ. ಅದರ ಮೇಲೆ ದುರ್ಯೋಧನ ತನ್ನ ದಾಳಿಯನ್ನು ಮಾಡಿ ತನ್ನ ಅಧಿಕಾರವನ್ನು ಸಾಧಿಸಿ ನಿನಗೆ ರಾಜ್ಯವನ್ನು ಕೊಟ್ಟ. ಇದು ಇನ್ನೊಬ್ಬರು ಉಚ್ಚಿಟ್ಟವನ್ನು ತಿನ್ನತಕ್ಕಂತಹ ನೀನು ವ್ಯಕ್ತಿ. ನಿನಗೆ ಸ್ವಂತವಾಗಿ ಪರಾಕ್ರಮವಿಲ್ಲ, ಸಿಂಹದಂತೆ ಗಳಿಸುವ ಶಕ್ತಿ ನಿನಗಿಲ್ಲ. ಹೋಗ್, ಮಾತಾಡಬೇಡ. ಏಕೈಕೇನ ಯಥಾತೇಷಾಂ ಭೂಮಿಪಾಲ ವಶೇಕೃತ ಇಂದ್ರೋಪಿ ನ ಪಾರ್ಥೇನ ಸಂಯೋಗಿ ಯುದ್ಧಮರ್ಹತಿ ಯಸ್ತೇನ ಆಶಂಸತೆ ಯುದ್ಧಂ ಕರ್ತವ್ಯಂ ತಸ್ಯ ಭೇಷಜಂ ಆಶೀವಿಷಸ್ಯ. ಇಂಥ ಅರ್ಜುನನ ಜೊತೆಗೆ ನೀನೇನಾದರೂ ಇವತ್ತು ಯುದ್ಧವಾಡ್ತಿ ಅಂತಂದ್ರೆ ಏನಾಗತ್ತೆ ಗೊತ್ತೇನೋ? ಅಂದ್ರೆ ಒಂದು ಬಟ್ಟಿನಿಂದ, ಅಂಗುಲಿಯಿಂದ ಭಾರೀ ವಿಷಫುತ್ಕಾರ ಮಾಡುವಂತಹ ಘಟಸರ್ಪದ ಬಾಯಿಯಲ್ಲಿರುವ ಒಂದು ಹಲ್ಲನ್ನ, ದೌಷ್ಟ್ರವನ್ನ ಕಿತ್ತಿ ತೆಗಿತೀನಿ ಅಂತ ಪ್ರಯತ್ನ ಮಾಡಿದಂತೆ ಅರ್ಜುನನನ್ನು ಕೊಲ್ಲುವುದು ಅಂದ್ರೆ ಅಂಥ ಕಠಿಣವಾದ ಕೆಲಸ. ಸಾಧ್ಯವಿಲ್ಲ, ಮರ್ತು ಬಿಡದನ್ನ, ಆಗುವುದಿಲ್ಲ. ಅಥವಾ ಕುಂಜರಂ ಮತ್ತಂ ಏಕಂ ವನಚರಂ ಮನೆ ನಿರಂಕುಶಂ ಸಮಾರೋಹ್ಯ ನಗರಂ ಯಾತುಮಿಚ್ಛಸಿ. ನಿರಂಕುಶವಾದಂತಹ ಒಂದು ಕುಂಜರ ಆನೆ ಭಾರಿ ಉನ್ಮತ್ತವಾಗಿದೆ. ಆ ಆನೆಯ ತಲೆ ಏರಿ, ಅದರ ಮೈಯೇರಿ, ಅದನ್ನು ಇಟ್ಕೊಂಡು ಅಂಕುಶವನ್ನು ಕೈಯಲ್ಲೂ ಧರಿಸದೆ ಆ ಆನೆಯ ಮೇಲೆ ಕೂತ್ಕೊಂಡು ನಗರಕ್ಕೆ ಬರುವುದು ಹೇಗೆ ಅಸಾಧ್ಯವೋ ಅದು ಮನುಷ್ಯನನ್ನು ಕೆಳಗಾಕತ್ತೆ ಅಷ್ಟೇ ಅಲ್ಲ, ತುಳಿದು ಬಿಡುತ್ತದದು. ಅಂಥ ಬಲಿಷ್ಠವಾಗಿದೆ. ಅಂಥ ಆನೆಯನ್ನ ಅಂಕುಶವಿಲ್ಲದೆ ಏರಿ ಮನೆಗೆ ಕರೆದುಕೊಂಡು ಬಂದಂತೆ ಅರ್ಜುನನ ಜೊತೆಗೆ ನೀನೊಬ್ಬ ಯುದ್ಧವಾಡುವುದು, ನಾವೆಲ್ಲ ಸೇರಿ ಯುದ್ಧವಾಡುವುದು ಅಂತಂದ್ರು. ಧಗಧಗಧಗ ಅಂತ ಉರಿಯುವ ಘೃತ, ಮೇಧಸ್ಸು, ವಸ ಇವುಗಳಿಂದ ಉರಿತಕ್ಕಂತಹ ಬೆಂಕಿಯಲ್ಲಿ ಸಣ್ಣ ಹರಕು ಬಟ್ಟೆಯನ್ನು ಉಟ್ಟು ಮೈಯೆಲ್ಲ ತುಪ್ಪವನ್ನು ಹಚ್ಚಿಕೊಂಡು ಬೆಂಕಿಯಲ್ಲಿ ಹಾರಿ ನಡೆದು ಬರ್ತೇನೆ ಮೈಗೆ ಬೆಂಕಿಯನ್ನು ತಾಕಿಸಿಕೊಳ್ಳದೆ ಅಂತನ್ನುವುದು ಹೇಗೆ ಅಸಾಧ್ಯವಾದ ಕೆಲಸವೋ ಹಾಗೆ ಅಸಾಧ್ಯವಾದ ಕೆಲಸ ಅರ್ಜುನನ ಜೊತೆಗೆ ಯುದ್ಧವಾಡುವುದು. ಮೂರನೇ ದೃಷ್ಟಾಂತವನ್ನು ಕೊಡ್ತಾರೆ. ನಾಲ್ಕನೇದು ಹೇಳ್ತಾರೆ, ಆತ್ಮಾನಂ ಸಮಾಬದ್ಧ ಕಂಠೇ ಬದ್ಧ್ವಾ ಯಥಾಶಿಲಾಂ ಸಮುದ್ರಂ ಪ್ರತರೆ ದೌರ್ಭ್ಯಾಂ ತತ್ರ ಕಿಂ ಕರ್ಣಪೌರುಷಂ. ಕುತ್ತಿಗೆಗೆ ದೊಡ್ಡ ಬಂಡೆಗಲ್ಲನ್ನು ಕಟ್ಟಿಕೊಂಡು ತನ್ನ ಎರಡು ಬಾಹುಗಳಿಂದ ತಾನು ಸಮುದ್ರವನ್ನು ದಾಟಿ ಇಡೀ ಸಮುದ್ರವನ್ನು ಈಸಿ ನಾನು ದಾಟಿ ಬರ್ತೇನೆ ಅಂತನ್ನುವುದು ಹೇಗೆ ಅಸಾಧ್ಯವೋ ಹಾಗೆ ಅಸಾಧ್ಯವಾದ ಕೆಲಸ ಕರ್ಣ ಅರ್ಜುನನ ಜೊತೆಗೆ ಯುದ್ಧವಾಡುವುದು. ಆದ್ದರಿಂದ ಅರ್ಜುನನ ಜೊತೆಗೆ ಯುದ್ಧವಾಡುವ ಸಾಹಸಕ್ಕೆ ಹೋಗಬೇಡ. ಕೃಪಾಚಾರ್ಯರು ಎಂದೆಂದಿಗೂ ಬಾಯಿ ತೆರೆದವರಲ್ಲ, ಮಾತಾಡಿದವರಲ್ಲ, ನಿಧಾನಕ್ಕೆ ಮಾತಾಡೋ ವ್ಯಕ್ತಿ, ಶಾಂತ ವ್ಯಕ್ತಿ. ಬೇಕಾದಷ್ಟು ಪಾಂಡವರ ಮೇಲೆ ಪಕ್ಷಪಾತವಿದೆ, ಆದರೂ ಮಾತಾಡೋರಲ್ಲ. ಆದರೆ ಈಗ ಮಾತ್ರ ಬಿಡಲಿಲ್ಲ ಅವರು. ತಮ್ಮೇನು ಮನಸ್ಸಿನಲ್ಲಿ ಬಂದಿತ್ತೋ, ಏನೇನು ವಿಚಾರಗಳಿತ್ತೋ, ಏನೇನೋ ಅರ್ಜುನನ ಪರಾಕ್ರಮಗಳೆಲ್ಲ ಗೊತ್ತಿತ್ತೋ ಅದನ್ನೆಲ್ಲ ಹೇಳಿದರು. ಹೇಳಿ ಅವನಿಗೆ ಹೇಳ್ತಾರೆ, ಇದು ನಿನಗೆ ಸಾಧ್ಯವಿಲ್ಲ. ಅಸ್ಮಾಭಿರೇವ ನಿಕೃತೋ ವರ್ಷಾಣಿ ತ್ರಯೋದಿಶ ಸಿಂಹ ಪಾಶವಿನಿರ್ಮುಕ್ತ. ತಿಳ್ಕೋ, ಬೋನಿನಲ್ಲಿತ್ತು ಇಷ್ಟು ದಿನಗಳವರೆಗೆ ಒಂದು ಸಿಂಹ, ಕೇಜಿನಲ್ಲಿತ್ತು. ಜಾಲದಲ್ಲಿ ಬಿಲದಲ್ಲಿ ಸಿಕ್ಕು ಬಿದ್ದ ಸಿಂಹ ಅದನ್ನು ಬೇಲಿಯಿಂದ ಹೊರಗೆ ಬಿಡಿಸಿದರೆ ಸಿಂಹ ಯಾವ ರೀತಿಯಾಗಿ ಭಯಾನಕವಾಗಿ ಬಂದು ನಮ್ಮನ್ನು ತಿಂದು ಬಿಡುತ್ತೋ ಹಾಗೆ ಅರ್ಜುನ ಇಷ್ಟು 13 ವರ್ಷಗಳವರೆಗೆ ಅವನನ್ನು ಕಟ್ಟಿ ಹಾಕಿದ್ದು. ಸಿಟ್ಟಿನಿಂದ ಬಂದಿದ್ದಾನೆ, ರೋಷದಿಂದ ಬಂದಿದ್ದಾನೆ, ನಿನ್ನನ್ನು ಏನೋ ಮಾಡಿಬಿಡ್ತಾನೆ. ನಾವೆಲ್ಲರೂ ಯುದ್ಧ ಆಡಬೇಕೋ ಬಿಡಬೇಕೋ ಇದನ್ನು ನಾವು ವಿಚಾರ ಮಾಡಬೇಕೀಗ. ಯಾಕೆಂದ್ರೆ ಬಹಳ ಬಹಳ ಸಿಟ್ಟಿಗೆ ಬಂದಿದ್ದಾನೆ. ಸಿಂಹದಂತೆ ಸಿಂಹ ಪಾಶವಿನಿರ್ಮುಕ್ತ ನನಶೇಷಂ ಕರಿಷ್ಯತಿ ಸಹ ಯುದ್ಧಾಮಯೇ ಪಾರ್ಥಂ ಆಗತಂ ಯುದ್ಧ ದುರ್ಮದಂ. ಆದ್ದರಿಂದ ನಾವೆಲ್ಲ ಕೂಡಿ ಯುದ್ಧವಾಡುವ ಪ್ರಯತ್ನವನ್ನು ಮಾಡೋಣ. ನಾವು ಯಶಸ್ವಿ ಆಗ್ತೇವೆ ಅಂತ ನಿಶ್ಚಿತವಿಲ್ಲ. ಕೃಪಾಚಾರ್ಯರ ಸ್ಪಷ್ಟವಾದ ಮಾತು, ನಾವು ಯುದ್ಧವಾಗ್ತೇವೆ ನಿಶ್ಚಿತ ಅಂತೇನಿಲ್ಲ, ಪ್ರಯತ್ನವನ್ನು ಮಾಡೋಣ. ಪುನಃ ಪ್ರೋವಾಚ ಸಂರಬ್ಧ ಗರ್ಹಯನ್ ಬ್ರಾಹ್ಮಣಂ ಕೃಪಂ. ಬ್ರಾಹ್ಮಣನಾದ ಕೃಪಾಚಾರ್ಯರನ್ನ ಬೈತಾ
ಕರ್ಣ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಕರ್ಣ ಉವಾಚ ಲಕ್ಷಯಾಮ್ಯಹಮಾಚಾರ್ಯಂ ಭಗವನ್ ಭಯಾಡ್ ಭಕ್ತಿಂ ಗತಂ ರಿಪೌ. ಕೆಲವರಿಗೆ ಈ ಫೋಬಿಯಾ ಭಯವಾಗತ್ತೆ. ಪರೀಕ್ಷೆಗೆ ಹೋಗಬೇಕು ಅಂದ್ರೆ ಭಯವಾಗತ್ತಲ್ಲ, ಹಾಗೆ ಈ ಕೃಪಾಚಾರ್ಯರಿಗೆ ಭಯವಾಗಿದೆ. ಏನೋ ಫೋಬಿಯಾ, ಬಹಳ ಕಷ್ಟವಾಗ್ತಾ ಇದೆ ಅವರಿಗೆ. ಆದ್ದರಿಂದ ಯುದ್ಧಕ್ಕೆ ನೋಡ್ತಾ ಇರುವ ಅರ್ಜುನ ನೋಡಿದ ತಕ್ಷಣ ಏನೇನೋ ಭಯ. ಅರ್ಜುನ ಹಾಗೆ ಮಾಡಿದ್ದ, ಹೀಗೆ ಮಾಡಿದ್ದ, ಅದು ಮಾಡಿದ್ದ, ಇದು ಮಾಡಿದ್ದ, ನಾವೇನು ಮಾಡ್ತೇವೋ, ನಮಗಾಗತ್ತೋ ಇಲ್ಲೋ, ಹೀಗೆಲ್ಲ ಒಂದು ಅವರಿಗೆ ಭ್ರಾಂತಿ ಇದೆ. ಇದೆಲ್ಲ ನಾನ್ಸೆನ್ಸ್, ಅರ್ಥವಿಲ್ಲದ ಭ್ರಾಂತಿ. ಹಾಗಾಗಿ ಆ ಭಯದಿಂದ ಅರ್ಜುನನ ಬಗ್ಗೆ ಇವನಿಗೆ ಭಕ್ತಿ ಬಂದಿದೆ. ಏನು ಭಕ್ತಿ! ಆಹಾ, ಇದೆಲ್ಲ ಮಾನಪತ್ರವನ್ನು ಬರೆದು ಕೊಟ್ಟರೆ ಒಳ್ಳೇದಾಗತ್ತೆ ಸ್ವಾಮಿ. ಅರ್ಜುನನಿಗೆ ಏನು ಮಾತಾಡ್ತೀರಿ? ಯುದ್ಧ ಕಾಲದಲ್ಲಿ ಅವನನ್ನು ವರ್ಣನೆ ಮಾಡಬೇಕಾ? ಇಷ್ಟು ಭಕ್ತಿ ಮಾಡ್ತೀರಾ ಅವನಲ್ಲಿ? ಇಂಥ ಭಯಗೊಂಡಿದ್ದೀರಾ? ಯಾಕೆ ಬಂದ್ರಿ ಯುದ್ಧಕ್ಕೆ? ಮನೇಲಿ ಕೂತಿರ್ಬೇಕಾಗಿತ್ತು ತುಳಸಿ ಅರ್ಚನೆ ಮಾಡ್ತಾ. ಯಾಕೆ ಬಂದ್ರಿ ಯುದ್ಧಕ್ಕಿಲ್ಲಿ? ಅಸ್ತ್ರಂ ಬ್ರಹ್ಮಶರಶ್ಚೈವ. ಅರೆ, ನನ್ನ ಹತ್ರ ಭೀತೇನ ನಯೋದ್ಧವ್ಯಂ ಅಹಂ ಯೋತ್ಸೆ ಧನಂಜಯಂ. ನಿಮಗೆ ಭಯ ಬಂದಿದೆಯಲ್ಲ, ಬಿಟ್ಟು ಬಿಡಿ. ಅದಕ್ಕೆ ಹೇಳಿದ್ದು ನಾನು, ನಿಮಗೆ ಭಯ ಬಂದಿದೆ, ಆದ್ದರಿಂದ ನೀವೆಲ್ಲ ಮನೆಗೆ ಹೋಗಿ ಯುದ್ಧ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದದ್ದು. ನಾನೊಬ್ಬರೇ ಯುದ್ಧ ಮಾಡ್ತೀನಿ, ಮತ್ತೆ ಹೇಳ್ತೀರಿ ನಾವೆಲ್ಲ ಸೇರ್ತೀನಿ. ಭಯಗೊಂಡವರು ಯಾರೂ ಯುದ್ಧ ಮಾಡತಕ್ಕದ್ದಲ್ಲ, ಇದು ನನ್ನ ಕರಾರು. ನಾನು ಹೇಳ್ತಾ ಇದ್ದದ್ದು ಸತ್ವಹೀನಸ್ಯ ತೇ ವೃಥ. ನಿಮಗೆ ವಾಯವ್ಯಾಸ್ತ್ರ, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಐಂದ್ರಾಸ್ತ್ರ, ಬ್ರಹ್ಮಾಸ್ತ್ರ, ಬ್ರಹ್ಮಶಿರಸ್ಸು ಎಲ್ಲ ಅಸ್ತ್ರಗಳಿದೆ. ಇಷ್ಟೆಲ್ಲ ಇದೆ, ಏನು ಪ್ರಯೋಜನ? ಬಲವಿದೆ ಅಂತ ನಂಬಿಕೆ ಇದ್ರೆ, ಆತ್ಮ ಪ್ರತ್ಯಯವಿದ್ರೆ ಯುದ್ಧ ಮಾಡಬಹುದು. ಆ ವಿಶ್ವಾಸವೇ ಇಲ್ಲ ನಿಮಗೆ. ಆತ್ಮವಿಶ್ವಾಸ ಇಲ್ಲದೆ ಇದ್ದ ಮನುಷ್ಯನ ಕೈಯಲ್ಲಿರುವ ಯಾವ ಅಸ್ತ್ರವೂ ಯಾವ ಶಸ್ತ್ರವೂ ದುರ್ಬಲ, ಹೇಳಿ. ಹಾಗಾಗಿ ನಿಮಗೇನು ಲಾಭವಾಗುವುದಿಲ್ಲ. ಭರ್ತೃಪಿಂಡಶ್ಚ ನಿರ್ವಿಷ್ಟ ಯಥೇಷ್ಟಂ ಗಂತು ಮರ್ಹತ್. ನಿಮಗಂತೂ ನೀವು ಯಾವ ದುರ್ಯೋಧನನಿಂದ ಬದುಕಿದ್ದೀರೋ ಆ ದುರ್ಯೋಧನನಿಗೆ ನಿಮಗೆ ಪ್ರತಿಯಾಗಿ ಮಾಡೋದಕ್ಕಂತೂ ಸಾಧ್ಯವಾಗ್ತಾ ಇಲ್ಲ. ಇನ್ನೊಬ್ಬರಿಗೆ ಭಯ ಕೊಟ್ಟು ಯುದ್ಧದಲ್ಲಿ ಸೋಲುವಂತೆ ಮಾಡಿ ಅಪಾಯ ಮಾಡಬೇಡಿ. ಕೃತಜ್ಞತೆ ತೀರಿಸಲಿಕ್ಕಾಗದೇ ಇದ್ರೆ ಮನೆಯಲ್ಲಾಗೂ ಹೋಗಿ ಕೂತ್ಕೊಳ್ಳಿ, ನಡಿರಾಚೆ ಬರಬೇಡಿ ಯುದ್ಧಕ್ಕೆ. ಯಾಕೆ ಬಂದ್ರೆ ರಣರಂಗಕ್ಕೆ? ಭಿಕ್ಷಾಂ ಹರಸ್ವ. ನೀವೆಲ್ಲ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೋಬೇಕು. ಕೃಪಾಚಾರ್, ಇಲ್ಲೆಲ್ಲ ಯುದ್ಧಕ್ಕೆ ಬರಬಾರದು ನೀವು. ಭಿಕ್ಷಾಂ ಹರಸ್ವ ನಿತ್ಯಂ ತಂ. ಯಜ್ಞಗಳು, ಹೋಮ ಹವನ ಪುರೋಹಿತ್ಯ ಕರೀತಾರಲ್ಲ ನಿಮ್ಮನ್ನ, ಹೋಗಿ ಅಲ್ಲಲ್ಲಿ ಯಜ್ಞಾನ ಅನುಚರಸ್ವಚ, ಯಜ್ಞಗಳನ್ನು ಮಾಡಿ ಭಿಕ್ಷೆಯನ್ನು ಬೇಡಿ. ಆಮಂತ್ರಣಾನಿ ಭುಕ್ಷ್ವಾಂತ್ಯ. ಇವತ್ತಿಲ್ಲಿ ಒಂದು 13, ಅಲ್ಲಿ 14, ಇನ್ನೊಂದು ಕಡೆಗೆ ಪುಣ್ಯಾಹವಾಚನ, ಮತ್ತೊಂದು ಕಡೆಗೆ ನಾಮಕರಣ, ಮತ್ತೊಂದು ಕಡೆಗೆ ಭಾಗವತ ಮಂಗಳ. ಇವು ಕೂಟಕ್ಕೆ ಹೋಗಿ ಯುದ್ಧಕ್ಕೆ ಬರಬೇಡಿ. ನೋಡಿ ಏನು ಮಾತಾಡ್ತಾನೆ ಕರ್ಣನ್ ನೀರಿಳಿಸಿದ್ದಾರೆ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಕರ್ಣನ ನೀರಿಳಿಸಿದ್ದಾರೆ. ಕರ್ಣನಿಗೆ ಜಲನ್ ಸಹನೆ ಆಗ್ತಾ ಇಲ್ಲ, ಬೈತಾ ಇದ್ದಾನೆ. ಏನು ಅರ್ಥವಿಲ್ಲದ ಮಾತುಗಳು. ಕೃಪಾಚಾರ್ಯರಂತಹ ಪರಾಕ್ರಮಿಗಳು ಸ್ವಂತ ಪಾಠ ಹೇಳಿಕೊಟ್ಟಿದ್ದಾರೆ. ಗುರುಗಳು, ಮಹಾ ಮೇಧಾವಿಗಳು, ಮಹಾ ಸಮರ್ಥರು. ಅಂಥವರಿಗೆ ಊಟ ಮಾಡಿ, ನೀವು ಯಜ್ಞ ಮಾಡಿ, ಶ್ರಾದ್ದ ಮಾಡಿ. ಅಲ್ಲ, ಇದು ನೋಡಿ ಸೌಜನ್ಯವಾ ಇದು ಮಾತು? ಶೋಭಿಸ್ತದ ಕರ್ಣನಿಗೆ. ಕರ್ಣನಂತಹ ಧೀರೋದತ್ತನಾದ ಕಲಿಯುಗದ ಮಹಾಶೂರ ಧೀರನಿಗೆ, ಯಾವ ಕಲಿಯುಗದ ಮಹಾಭಾರತದ ಹೀರೋ ಯಾರು ಅಂತಂದ್ರೆ ಕರ್ಣ. ಇವತ್ತಿನ ಜಗತ್ತಿನೊಳಗೆ ಯಾರೂ ಹೀರೋ ಅಲ್ಲ. ಮಹಾಭಾರತದ ಹೀರೋ ಯಾರೂ ಅಲ್ಲ. ದ್ರೌಪದಿಯಲ್ಲ, ಭೀಮನಲ್ಲ, ಕೃಷ್ಣನಲ್ಲ, ಅರ್ಜುನನಲ್ಲ, ಧರ್ಮರಾಜನಲ್ಲ, ಯಾರೂ ಅಲ್ಲ. ಕರ್ಣ. ಯಾಕೆ? ಜಾತಿಪತಿತನಾದದ್ದರಿಂದ. ಜಾತಿಪತಿತನಾದ ಕರ್ಣನನ್ನು ಬಿಟ್ಟು ಮತ್ತೊಬ್ಬ ಹೀರೋ ಇಲ್ಲ. ಅಂಥವನ ಬಾಯಲ್ಲಿ ಇಷ್ಟು ಚೆನ್ನಾಗಿ ಕಾಣುವುದಿಲ್ಲ. ಗಂಭೀರವಾಗಿರ್ಬೇಕು. ಆಡುವ ಮಾತುಗಳನ್ನು ಆಡಬೇಕು, ಆಡಬಾರದ ಮಾತುಗಳನ್ನು ಆಡಬಾರದು. ಆ ಎಲ್ಲ ಮಾತುಗಳನ್ನು ಆಡ್ತಾನೆ. ಭಿಕ್ಷಾಂ ಹರಸ್ವ ನಿತ್ಯಂ ತಂ ಯಜ್ಞಾನ್ ಅನುಚರಸ್ವಚ ಆಮಂತ್ರಣಾನಿ ಭುಂಕ್ಷ್ವಾದ್ಯ ಮಾಸ್ಮಾನ್ ಯುದ್ಧೇನ ಭೀಷಯ. ಯುದ್ಧದಿಂದ ನಮಗೆ ಭಯಗೊಳಿಸಬೇಡ. ನಮಗೆಲ್ಲ ಗೊತ್ತು, ಬೇಕಾದಷ್ಟು ಸಲ ಯುದ್ಧ ಮಾಡಿದ್ದೀವಿ. ಅದನ್ನು ಹೇಳ್ತಾನೇ ಇಲ್ಲ. ನಾನು ಎಲ್ಲಿ ಯುದ್ಧ ಮಾಡಿದೆ ಅಂತ ಅನ್ನೋದನ್ನು ಹೇಳ್ತಾ ಇಲ್ಲ. ನಾನು ಎಲ್ಲಿ ಯುದ್ಧ ಮಾಡಿ ಬಂದೆ ಒಂದು ಮಾತು ಬೇಕಲ್ಲ, ಎಲ್ಲೂ ಹೇಳ್ತಾನೇ ಇಲ್ಲ. ಕರ್ಣ ಒಟ್ಟಾರೆ ರೆಕಾರ್ಡೇ ಹೇಳಿಲ್ಲ, ಒಂದು ಮಾತನ್ನಾಡ್ತಾ ಇಲ್ಲ. ಇಷ್ಟೆಲ್ಲ ಆದ ಮೇಲೆ ಇಟ್ ವಾಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಉತ್ತರವಾಗಿ ಯಾವಾಗ ಪ್ರತ್ಯಕ್ಷವಾಗಿ ಎಲ್ಲ ಜನರಿದ್ದಾಗ
ಕರ್ಣನಿಗೆ ಅವಮಾನವಾಗುವಂತೆ ಕೃಪಾಚಾರ್ಯರು ನೀನೇನಪ್ಪ ಮಾಡಿದಿ ಅಂತ ಕೇಳಿದಾಗ ನಾನು ಇಂಥದ್ದೆಲ್ಲ ಮಾಡಿದೆ ಅಂತ ಹೇಳಬೇಕಾಗಿತ್ತು. ಒಂದು ಮಾತು ಹೇಳ್ತಾ ಇದ್ದೆ, ಇಷ್ಟೇ, ನೀವು ಯಜ್ಞ ಮಾಡಿಸಿ ಶ್ರಾದ್ದ ಮಾಡಿ ಊಟ ಮಾಡಿ ಭಿಕ್ಷೆ ಬೇಡಿ ಅಂತ ಹೇಳಿ ಮೂದಲಿಸಿ ಮಾತಾಡೋದು, ಗೇಲಿ ಮಾಡಿ ಮಾತಾಡೋದು. ಪರಾಕ್ರಮವಿದ್ರೆ ಪರಾಕ್ರಮದ ಕಥೆ ಹೇಳಬೇಕು. ಲಿಸ್ಟು ಕೃಪಾಚಾರ್ಯರ ಮುಂದೆ ಎಸಿಬೇಕು. 100 ಯುದ್ಧದಲ್ಲಿ ತಾನು ಗೆದ್ದು ಬಂದದ್ದನ್ನ ಹೇಳ್ತಾ ಇಲ್ಲ ಅವನು. ಭಾರ್ಗವಾಸ್ತ್ರಂ ಮಯಾ ಮುಕ್ತಂ ನಿರ್ದಹೇತ್ ಪೃಥಿವೀಮಿಮಾಂ. ನಾನು ಪರಶುರಾಮದಿಂದ ಅಸ್ತ್ರವನ್ನ ಕಲಿತು ಬಂದಿದ್ದೀನಿ. ಒಂದು ಬಾಣ ಬಿಟ್ಬಿಟ್ರೆ ಸಾಕು, ಇಡೀ ಬ್ರಹ್ಮಾಂಡ ಸುಟ್ಟು ಹೋಗುತ್ತೆ. ಬಿಟ್ಟಾದರೂ ತೋರಿಸಿ ಏನಪ್ಪ, ಒಂದು ದಿವಸ ಬಿಟ್ಟು ತೋರಿಸು ನೋಡೋಣಲ್ಲ. ಈಗಲೇ ಪ್ರತ್ಯಕ್ಷ ಆಗಿ ಹೋಗಲಿ, ಸಾಕ್ಷಾತ್ಕಾರ ಆಗಿ ಬಿಡ್ಲಿ, ನಿನ್ನ ಪರಾಕ್ರಮದ ಸಾಕ್ಷಾತ್ಕಾರ ಅಂತಾರೆ. ಕಿಂ ಪುನಃ ಪಾಂಡುಪುತ್ರಾಣಾಮೇಕಮರ್ಜುನ ಮಾಹವೇ ಆಗಮಿಷ್ಯಂತಿ ಪದವಿಂ ಮಾತ್ಸ್ಯ ಪಾಂಡವಮಾಶ್ರಿತಾ ತಾನಹಂ ನಿಹನಿಷ್ಯಾಮಿ ಭವತಾ ಗಮ್ಯತಾಂ ಗೃಹಂ. ನೀವೆಲ್ಲ ಮನೆಗೆ ಹೋಗಿ, ನಿಮಗೆ ಭಯವಾಗತ್ತಲ್ಲ ಯುದ್ಧ ಮಾಡಲಿಕ್ಕೆ, ಮನೆಗೆ ಹೋಗಿ. ಇಲ್ಲಿ ಯಾಕೆ ನಿಂತೀರಿ? ಬೇಡ, ನೀವು ಬರಬೇಡಿ. ಕಿಂ ವೇದವಾದಿನಾಂ ಕಾರ್ಯಂ ಪರಸ್ನೇಹಾನುಭಾಷಿಣ. ನೀವು ವೇದವನ್ನ ಬೇಕು ಸ್ವಾಮಿ, ವೇದವನ್ನ ಚೆನ್ನಾಗಿ ಕಂಠ ಇದೆಯಲ್ಲ, ವೇದವನ್ನಿ ವೇದ ಪಾರಾಯಣ ಮಾಡೋದ್ರಲ್ಲಿ ನೀವೆಲ್ಲರೂ ಸಮರ್ಥರು. ಒಳ್ಳೆ ವೇದ ಪಾರಾಯಣ ಮಾಡಿ ಆಶೀರ್ವಾದ ಮಾಡಿ ಬಿಡ್ಬೇಕು, ಬಸ್ ಮುಗಿದೋಯ್ತು, ಅಷ್ಟೇ ಕೆಲಸ. ದಕ್ಷಿಣೆ ಕೊಟ್ಟರೆ ತಗೊಂಡೋಗಿ, ಇನ್ನೆಚ್ಚಿಗೆ ನೀವೆಲ್ಲ ಮಾಡ್ಲಿಕ್ಕೆ ಹೋಗಬಾರದು. ಕಿಂ ವೇದವಾದಿನಾಂ ಕಾರ್ಯಂ ಪರಸ್ನೇಹಾನುಭಾಷಿಣ. ಕೇವಲ ಶತ್ರುಗಳ ಮೇಲೆ ಸ್ನೇಹವನ್ನು ಮಾಡ್ತೀರಿ, ಆ ಸ್ನೇಹದಿಂದ ಅವರನ್ನು ಸ್ತೋತ್ರ ಮಾಡ್ತೀರಿ. ಇಂಥ ಮಾತುಗಳನ್ನು ತೆಗೆದುಕೊಂಡು ಯುದ್ಧ ಕಾಲದಲ್ಲಿ ರಣರಂಗದಲ್ಲಿ ಏನ್ ಕೆಲಸ ಇದೆ? ಕೆಲಸ ಇಲ್ಲ, ಅವಸರ ಇಲ್ಲ, ಬೇಕಾಗಿಲ್ಲ, ಹೋಗಿ. ತಸ್ಯ ತದ್ವಚನಂ ಶುತ್ವ ಅಶ್ವತ್ಥಾಮ ಪ್ರತಾಪವಾನ್. ಅಶ್ವತ್ಥಾಮಾಚಾರ್ಯರಿಗೆ ತುಂಬ ಕೋಪ ಬಂತು. ತಮ್ಮ ಸೋದರ ಮಾಮನಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ ಬೈತಾ ಇದ್ದಾನಲ್ಲ ಈ ಕರ್ಣ. ಅಶ್ವತ್ಥಾಮಾಚಾರ್ಯರಿಗೆ ಸಂತಪ್ತರಾದರು. ಅಶ್ವತ್ಥಾಮಾಚಾರ್ಯರು ಯದ್ಯಪಿ ದುರ್ಯೋಧನನ ಪಕ್ಷದವರು. ನೋಡಿ, ದುರ್ಯೋಧನನ ಪಕ್ಷದಲ್ಲಿ ಈ ತರಹ ಏನೇನೋ ಅಸ್ತವ್ಯಸ್ತಗಳೆಲ್ಲ ಇದೆ, ಏನೇನೋ ಅಸ್ತವ್ಯಸ್ತಗಳೆಲ್ಲ ಇದೆ. ಇಂಥದ್ದು ದುರ್ಯೋಧನನ ಪಕ್ಷ. ಪಾಂಡವರ ಪಕ್ಷದಲ್ಲಿ ಒಂದು ನಿಮಿಷ ಪರಸ್ಪರ ವೈಮನಸ್ಯ ವಿರೋಧ ಆಗಿಲ್ಲ. ಆಗುವ ಪ್ರಸಂಗ ಬಂದಾಗಲೂ ಕೃಷ್ಣ ಅದನ್ನು ಒಂದೇ ಕ್ಷಣದಲ್ಲಿ ಪ್ಯಾಚಪ್ ಮಾಡಿದ. ಹಾಗಾಗಿ ಕೃಷ್ಣನ ಆ ನೇತೃತ್ವದಲ್ಲಿ ಇವರೆಲ್ಲರೂ ಏಕರೂಪರಾಗಿ ಏಕಜೂಟಾಗಿ ಯುದ್ಧವಾಡಿದರು, ಸಮರ್ಥವಾಗಿ ಯುದ್ಧವಾಡಿದರು. ಆದರೆ ದುರ್ಯೋಧನಾದಿಗಳಲ್ಲಿ ಜಗಳ ಬಿಡಿಸೋದಕ್ಕೆ ಯಾರಿಲ್ಲ. ಆ ದುರ್ಯೋಧನನು ತಲೆಕೆಟ್ಟವ, ಅವನು ಒಂದು ಪಕ್ಷಪಾತಿ. ಹಾಗಾಗಿ ಸರಿ ವಿವೇಕವಿಲ್ಲ. ಕೃಷ್ಣನಿಗೆ ಹಾಗಿರಲಿಲ್ಲ. ಕೃಷ್ಣನಿಗೆ ಅರ್ಜುನ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ಧರ್ಮರಾಜನ ಮೇಲಿತ್ತು. ಹಾಗಾಗಿ ಅರ್ಜುನನ ಪಕ್ಷ ಕಟ್ಟಿ ಎಂದೆಂದಿಗೂ ಧರ್ಮರಾಜನನ್ನ ದೂರ ಮಾಡಲಿಲ್ಲ. ಅರ್ಜುನನ ಪಕ್ಷ ಕಟ್ಟಿ ಭೀಮನನ್ನ ಬೈಲಿಲ್ಲ. ಭೀಮನ ಪಕ್ಷವನ್ನು ಕಟ್ಟಿ ಧರ್ಮರಾಜನನ್ನು ಹಿಂದೆ ಮಾಡಲಿಲ್ಲ. ಎಲ್ಲರನ್ನೂ ಸರಿ ಮಾಡಿದ. ಯದ್ಯಪಿ ಧರ್ಮರಾಜನ ತಪ್ಪಿತ್ತು, ಧರ್ಮರಾಜನ ದೋಷವಿತ್ತು, ಅವನ ಜೂಜಾಟದಿಂದಲೇ ಇಂಥ ಅಪಾಯ ಬಂದದ್ದು. ಆದರೆ ಕೃಷ್ಣನ ಬಾಯಿಯಿಂದ ಒಂದು ಬಾರಿ ಬಂದದ್ದು ಆ ಶಬ್ದ ಸರ್ವಥಾ ಸಾಧ್ಯವಿಲ್ಲ. ಎಂದೂ ಆ ಮಾತಿಗೆ ಅವಕಾಶ ಕೊಡಲಿಲ್ಲ. ಧರ್ಮರಾಜ ಅಣ್ಣ ಅಂದ್ರೆ ಅಣ್ಣನೇ. ಇದು ಐಕಮತ್ಯ ಏನಿದೆ ನೋಡಿ, ಇದು ತಾತ್ವಿಕವಾಗಿ ಬೇಕಾದಷ್ಟು ಭಿನ್ನಾಭಿಪ್ರಾಯವಿರಬಹುದು. ಆದರೆ ವಸ್ತುತಃ ಕಾರ್ಯಕಾಲದಲ್ಲಿ ಐಕಮತ್ಯ ಬೇಕು ಅನ್ನೋದನ್ನು ಸಾಧನೆ ಮಾಡಿ ತೋರಿಸಿದ ಮಹಾಪ್ರಭು ಶ್ರೀಕೃಷ್ಣ ಪರಮಾತ್ಮ. ಭೀಮಸೇನ ಎಂದೆಂದಿಗೂ ಈ ಜಗಳಕ್ಕೆ ಹೋಗಲೇ ಇಲ್ಲ. ತನ್ನಷ್ಟಕ್ಕೆ ತಾನು ಗಂಭೀರವಾಗಿರ್ತಿದ್ದ, ಹೇಳ್ತಿದ್ದ, ಬೈತಿದ್ದ. ತಾನು ಭೀಮ ಅರ್ಜುನನಲ್ಲಿ ಜಗಳ ಬಂತು, ಕೃಷ್ಣ ಬಂದು ಅದನ್ನು ಪರಿಹಾರ ಮಾಡಿದ, ಹೀಗೆಲ್ಲ ಎಂದೂ ಆಗಲೇ ಇಲ್ಲ. ಅರ್ಜುನ ಧರ್ಮರಾಜರಲ್ಲಿ ಅದು ಒಂದೇ ಒಂದು ಪ್ರಸಂಗ ಭೀಮನ ಸಂದರ್ಭದಲ್ಲಿ ಬಂದಿತ್ತು. ಜೂಜಾಟದ ಪ್ರಸಂಗದಲ್ಲಿ ಬೆಂಕಿ ತಗೊಂಡವ ಅರ್ಜುನ ಈ ಧರ್ಮರಾಜನ ಕೈ ಸುಟ್ಟಾಕ್ತೀನಿ ಅಂತಂದ. ಅರ್ಜುನ ಗಾಬರಿಯಾದ. ಛೇ ಹಾಗೆಲ್ಲ ಬೇಡ ಮಹಾರಾಯ, ಅಣ್ಣ ಅವನು ಹಾಗೆ ಮಾಡ್ತಿ? ಗೊತ್ತಿದೆ ಕೂಡು. ವಕ್ತವ್ಯಂ ನತು ಕರ್ತವ್ಯಂ ಉತ್ತಮ ವಚಸಾ ಶಿಕ್ಷಾ. ಗೊತ್ತು ನನಗೆ, ಏನು ಮಾಡಬೇಕು ಏನು ಮಾಡಬಾರದು ನನಗೆಲ್ಲ ಗೊತ್ತು. ತಿಳಿಸ್ಲಿಕ್ಕೆ ನನಗೆ ಹೇಳಲಿಕ್ಕೆ ಬರಬೇಡ. ಈ ತರಹ ಮಾತಾಡಬೇಕು. ಅವನು ಮಾಡಿದ ತಪ್ಪಿಗೆ ಇಷ್ಟಾದರೂ ಶಿಕ್ಷೆಯನ್ನು ನಾವು ಕೊಡಲೇಬೇಕು ನಾನು ಅಂತಾರೆ ಭೀಮಸೇನ್ ದೇವರು. ಜಗಳ ಬರುವುದಿಲ್ಲ ಅವರಲ್ಲಿ. ಗ್ರೇಟ್ ರಿಸ್ಟ್ರೇನ್ ಏನಿದೆ ಹೇಳಿ ಕಾರಣ ನೋಡೋಣ.
ಧರ್ಮರಾಜನಂತೆ ಧರ್ಮರಾಜನ ಜೊತೆಯಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ತಾನನುಭವಿಸುವುದಲ್ಲದೆ ತನ್ನ ಅತ್ಯಂತ ಪ್ರೀತಿಯ ಮಡದಿ ಆ ದ್ರೌಪದಿಗಿಂತ ಅವಮಾನ ಹಾಗೂ ಈ ವನವಾಸಾದಿಗಳನ್ನು ಸಹನೆ ಮಾಡಬೇಕು ಅಂತನ್ನುವ ಅಗತ್ಯ ಏನಿದೆ ಭೀಮಸೇನ ದೇವರಿಗೆ? ಏನೂ ಅಗತ್ಯವಿರಲಿಲ್ಲ. ಧರ್ಮರಾಜ, ಜೂಜಾಟಿದೆಯಲ್ಲ, ನೀನಾಡಿದ್ದಿ, ನೀನು ಕಾಡಿಗೆ ಹೋಗು, ನಾವ್ಯಾರೂ ಹೋಗುವುದಿಲ್ಲ, ನಾನಿಲ್ಲೇ ಇರ್ತೀನಿ, ನೋಡ್ಕೋತೀನಿ ದುರ್ಯೋಧನನನ್ನ ಅಂತ ಹೇಳಿ ತಾನು ಯುದ್ಧವಾಡಿಯೋ ಆ ದುರ್ಯೋಧನನನ್ನು ಕೊಂದೋ ಏನೋ ಉಲ್ಲಂಘನ ಮಾಡಿಯೋ ರಾಜ್ಯವನ್ನು ಆಳಬಹುದಿತ್ತು. 13 ವರ್ಷವಲ್ಲ, 13 ದಿನ, 13 ಮಿನಿಟು ಕಾಡಿಗೆ ಹೋಗುವ ಅವಶ್ಯಕತೆ ಇರಲಿಲ್ಲ ಭೀಮಸೇನ ದೇವರಿಗೆ. ಎಂಥ ಬಲಿಷ್ಠರವರು. ಮಾಡಲಿಲ್ಲ. ಅಣ್ಣನ ಮಾತನ್ನ ಪರಿಪಾಲನೆ ಮಾಡೋದು, ಸತ್ಯವಾಗಿ ಪರಿಪಾಲನೆ ಮಾಡೋದು. 100ಕ್ಕೆ 100ರಷ್ಟು ಪರಿಪಾಲನೆ ಮಾಡಿ, 100ಕ್ಕೆ 100ರಷ್ಟು ಪರಿಪಾಲನೆ ಮಾಡಿದರು. ತಾವು ಶ್ರಾದ್ದಕ್ಕೆ ಹಣ ಕೊಡು ಅಂತ ಕೇಳಿದಾಗ ಧರ್ಮರಾಜ, ವಿದುರ ಇತ್ಯಾದಿಗಳು ಕೇಳಿದಾಗ ನಾನು ಕೊಡುವುದಿಲ್ಲ ಅಂತ ಹೇಳಿದ್ರು. ಧರ್ಮರಾಜ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿಲ್ಲ, ಸುಮ್ಮನಿದ್ದು ಬಿಟ್ಟು ನೀನೇನು ಮಾಡ್ತೀಯೋ ಮಾಡ್ಕೋ, ನನಗೆ ಸಂಬಂಧ ಇಲ್ಲ, ನಾನು ಕೊಡುವುದಿಲ್ಲ. ಇದು ಪ್ರಜೆಗಳ ಹಣ. ಪ್ರಜೆಗಳ ಹಣ ನಮಗೆ ಧರ್ಮಕ್ಕಾಗಿ ಬಂದಿದೆ, ಆದ್ದರಿಂದ ನಾವು ಧರ್ಮದ ನ್ಯಾಯದ ಕಾರ್ಯವನ್ನೇ ಮಾಡೋದು. ನಾನು ಅನ್ಯಾಯದ ಕಾರ್ಯಕ್ಕೆ ನಾನು ಇದನ್ನು ಬಳಸಲಿಕ್ಕೆ ಕೊಡುವುದಿಲ್ಲ. ಐ ಆಮ್ ದ ಟ್ರಸ್ಟಿ, ಯು ಕಾಂಟ್ ಆಸ್ಕ್ ಮೀ. ಹಾಗಾಗಿ ನಾನು ಕೊಡುವುದಿಲ್ಲ ಈ ಹಣವನ್ನು. ಐ ವಾಂಟ್ ಪಾರ್ಟ್. ನಿನ್ನ ಹಣವನ್ನು ಕೊಡೋದಾದ್ರೆ ಕೊಡು, ಅದು ನಿನ್ನ ಪುಣ್ಯ ಪಾಪಗಳು ನಿನ್ನ ತಲೆಗೆ ಬಿದ್ದದ್ದು, ನನಗೆ ಸಂಬಂಧವಿಲ್ಲ. ನೋಡಿ, ಅಲ್ಲೂ ವ್ಯವಸ್ಥೆಯನ್ನು ಮಾಡಿಕೊಳ್ತಾ. ಭೀಮಸೇನ ದೇವರಿಗೂ ಧರ್ಮರಾಜನಿಗೂ ಪ್ರಸಂಗ ಬಂದೇ ಇಲ್ಲ, ತಿಕ್ಕಾಟ. ಎಲ್ಲೆಲ್ಲಿ ಬಂತೋ ಅಲ್ಲಲ್ಲಿ ಭೀಮಸೇನ ದೇವರು ಬಹಳ ಪೊಲೈಟ್ ಆಗಿ ತಮ್ಮ ಧರ್ಮವನ್ನೂ ಬಿಡದೆ, ಧರ್ಮರಾಜನನ್ನು ಉಲ್ಲಂಘನೆ ಮಾಡದೆ ತಾವು ಸಾಧಿಸಿಕೊಂಡು ಹೋದರು ಅಂತನ್ನೋದು ಭೀಮಸೇನ ದೇವರ ಅತ್ಯುಜ್ವಲವಾಗಿರುವಂತಹ ಧರ್ಮದ ಪರಂಪರೆಯಲ್ಲಿರುವ ಒಂದೊಂದೊಂದೊಂದು ಘಟನೆಗಳನ್ನು ನಾವು ನೋಡ್ತೇವೆ. ಅಂದರೆ ಮನುಷ್ಯ ಹೇಗೆ ಧರ್ಮವನ್ನು ಮಾಡಬೇಕು, ಜೊತೆಗೆ ಉಲ್ಲಂಘನೆ ಮಾಡಬಾರದು ಹಿರಿಯರನ್ನ. ಇದು ಇಲ್ಲಿ ನೋಡ್ತೇವೆ. ದುರ್ಯೋಧನಮವೇಕ್ಷಚ, ದುರ್ಯೋಧನನನ್ನು ನೋಡಿ ಹೇಳ್ತಾರೆ, ದುರ್ಯೋಧನ ಅಂತೂ ಹೊಗಳೋದು ಯುದ್ಧಕ್ಕಿಂತ ಮೊದಲೇ ಶುರುವಾಯಿತು ಅಂತಾರೆ ಅಶ್ವತ್ಥಾಮಾಚಾರ್ಯರು. ಹೇಳ್ತಾರೆ, ನಚತಾವಜ್ಜಿತಾ ಗಾವಃ ನಚ ಸೀಮಾಂತರಂ ಗತಾಃ ನ ಹಸ್ತಿನಪುರಂ ಪ್ರಾಪ್ತಾಃ ತ್ವಂಚ ಕರ್ಣವಿಕಥಸೆ. ಯುದ್ಧ ಶುರುವಾಗಿಲ್ಲ, ಯುದ್ಧ ಗೆದ್ದಿಲ್ಲ, ಆಕಳನ್ನ ತಂದಿಲ್ಲ, ನಮ್ಮ ಊರು ಮುಟ್ಟಿಲ್ಲ, ಶಂಖಧ್ವನಿ ಮಾಡಿಲ್ಲ, ಈಗಲೇ ಹೊಗಳೋದು ಶುರುವಾಯ್ತಾ? ಹೊಗಳೋದು ಯಾವಾಗ? ನೀನು ಕಾರ್ಯ ಮಾಡು, ಯುದ್ಧವಾಡು, ನೀನು ಸೋಲಿಸು, ಗೆದ್ದು ಬಾ, ಆಕಳನ್ನು ತೆಗೆದುಕೊಂಡು ಬಾ, ಅದಾದ ಮೇಲೆ ಹೊಗಳು. ಈಗ ಯಾಕೆ ಹೊಗಳ್ತೀಯೋ? ಶಂಖಧ್ವನಿ ಮಾಡಿಲ್ಲ. ನಚ ತಾವಜ್ಜಿತಾ ಗಾವಃ ನಚ ಸೀಮಾಂತರಂ ಗತಾಃ ನ ಹಸ್ತಿನಪುರಂ ಪ್ರಾಪ್ತಾಃ ತ್ವಂಚ ಕರ್ಣ ವಿಕಥಸೆ. ನೀನೀಗಲೇ ಹೊಗಳಿಕೊಳ್ಳೋದಕ್ಕೆ, ಶ್ಲಾಘನೆ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆಯಲ್ಲೋ ಅಂತಂತಾರೆ ಅಶ್ವತ್ಥಾಮರು. ಬಹೂನಿ ಧರ್ಮಶಾಸ್ತ್ರಾಣಿ ಪಠಂತಿ ದ್ಯುಜಸತ್ತಮಾಹ ತೇಷು ಕಿಂ ಸ್ವಿದೆಂದು ದೃಷ್ಟಂ ದ್ಯೂತೆ ಜೀಯೇತ ಯನ್ರಪಃ. ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದೆಯಲ್ಲ. ಬ್ರಾಹ್ಮಣರನ್ನ ಈಗ ಮಾತಾಡಿಸಬಾರದು, ಯುದ್ಧ ಕಾಲದಲ್ಲಿ ಮಾತಾಡಿಸಬಾರದು ಅಂದರೆ ಜೂಜಾಟ, ಇದು ಪರಾಕ್ರಮದ ಕಾಲ. ಇದು ರಜಸ್ವಲೆಯಾದ ಸ್ತ್ರೀಯನ್ನ, ಹೆಣ್ಣನ್ನ ತಂದು ಎಳೆದು ಸಭಾ ಮಧ್ಯದಲ್ಲಿ ಅವಮಾನ ಮಾಡೋದು, ಇದು ಅತ್ಯಂತ ಪರಾಕ್ರಮದ ಕಾಲವಲ್ಲ. ಅದು ಜೂಜಾಟದಲ್ಲಿ, ಅದು ನಿನ್ನ ಮಾವನಿಂದ, ಸೋದರ ಮಾವ, ನೀನು ಆಡಬೇಕಾಗಿತ್ತು ಜೂಜಾಟ, ನಿನಗಾಡ್ಲಿಕ್ಕೆ ಬರಲಿಲ್ಲ, ನಿನ್ನ ಸೋದರ ಮಾವನನ್ನು ಕೂಡಿಸಿದಿ. ಸೋದರ ಮಾವನನ್ನು ಕೂಡಿಸಿ ಅವನು ಮಾಡಿದ ಮೋಸದಲ್ಲಿ ಅವರನ್ನು ಸಿಕ್ಕಿಸಿ ಅದರೊಳಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಅವರನ್ನು ಕಳಿಸಿದ್ರೆ ಅದು ಪರಾಕ್ರಮ. ಆಗ ನಿನಗೆ ಪಂಡಿತರು ಬೇಡ ಅಂತ ಅನಿಸ್ತಲ್ಲ? ಪರಾಕ್ರಮದ ಮಾತುಗಳನ್ನಾಡೋ, ಇದು ಪರಾಕ್ರಮವಾ? ಜೂಜಾಟ ಆಡಿ ನೀನು ಹಣವನ್ನು ಗಳಿಸಿದ್ದು, ರಾಜ್ಯವನ್ನು ಸಂಪಾದನೆ ಮಾಡಿದ್ದು, ಅವರನ್ನು ಕಾಡಿಗೆ ಅಟ್ಟಿದ್ದು, ಆ ದ್ರೌಪದಿಯನ್ನು ಅವಮಾನ ಮಾಡಿದ್ದು, ಇದು ನಿನ್ನ ಪರಾಕ್ರಮದ ಕೌಶಲದ ಮಾತೇನಿದು? ಯಾಕೆ ಮಾತಾಡ್ತಿ? ಅಶ್ವತ್ಥಾಮರು ಕೇಳಿದ್ರೆ ದುರ್ಯೋಧನ ಭೂಮಿ ಬಿರುದು ಕೆಳಗೆ ಯಾಕೆ ಹೋಗಲಿಲ್ಲ ಅಂತ ವಿಚಾರ ಮಾಡ್ತಾ ಇದ್ದಾನೆ. ಉತ್ತರ ಇಲ್ಲ ಅವನ ಹತ್ರ. ಬಹೂನಿ ಧರ್ಮಶಾಸ್ತ್ರಾಣಿ ಪಠಂತಿ ದ್ವಿಜಸತ್ತಮಾಹ ತೇಷು ಕಿಂ ಸ್ವಿದಿದಂ ದೃಷ್ಟಂ ದ್ಯೂತೆ ಜೀಯೇತಯನ್ ನೃಪಃ. ಒಬ್ಬ ರಾಜನನ್ನ ಇನ್ನೊಬ್ಬ ರಾಜ ಜೂಜಾಟಿ ಸೋಲಿಸಿದ್ದು ಉದಾಹರಣೆ ಇದೆಯಾ? ಅದು ನ್ಯಾಯವಾ?
ಅದು ಧರ್ಮಶಾಸ್ತ್ರವಾ? ಅಲ್ಲ. ಕುಸ್ತಿಯಾಡಿ, ಗದಾಯುದ್ಧವಾಡಿ, ಖಡ್ಗದಿಂದ, ಅಸ್ತ್ರಗಳಿಂದ, ಸೈನ್ಯದಿಂದ, ನಾನಾ ವಿಧವಾದಂತಹ ಪರಾಕ್ರಮವನ್ನು ತೋರಿಸಿ ತಾನು ಯುದ್ಧವಾಡಬೇಕು. ಅದು ನ್ಯಾಯದ ಮಾರ್ಗ. ಅದು ಸಂಗ್ರಾಮಾನ್ ವಿಪುಲಂಜಿತ್ವ ಲಬ್ಧ್ವಾಚ ವಿಪುಲಂ ಧನಂ ವಿಜಿತ್ಯ ಚ ಮಹೀಂ ಕೃತ್ಸ್ನಾಂ ನೇಹ ಕಥಂತಿ ಪಂಡಿತಾ. ಪಾಂಡವರು ಎಷ್ಟು ಯುದ್ಧವಾಡಿದರು, ಗೆದ್ರು. ಎಷ್ಟು ಸೈನ್ಯವನ್ನು, ಎಷ್ಟು ಐಶ್ವರ್ಯವನ್ನು ತಂದರು, ಭೂಮಿಯೆಲ್ಲ ವಶ ಮಾಡಿಕೊಂಡ್ರು. ಒಂದು ಸಲ ಹೇಳಿಕೊಳ್ಳಿಲ್ಲ. ಒಂದು ಸಲ ಇಡೀ ಮಹಾಭಾರತ ನಾನು ನಿಮಗೆ ಸಾಕ್ಷಿಯಾಗಿ ಹೇಳ್ತೇನೆ, ಸಾಕ್ಷಿಯಾಗಿ ಕೊಡ್ತೇನೆ. ಅಶ್ವತ್ಥಾಮಾಚಾರ್ಯರು ಹೇಳಿದ ಮಾತಿಗೆ ಇಡೀ ಮಹಾಭಾರತ ಸಾಕ್ಷಿ. ಒಂದು ಸಲ ಭೀಮಸೇನ ದೇವರು ನಾನು ಇಂಥವಾ ಅಂತ ಹೇಳ್ಕೊಳ್ಳಿಲ್ಲ. ಒಂದೇ ಒಂದು ಪ್ರಸಂಗ, ಭೀಮ ನಿನಗೆ ಭಯವಂತ ಅಂತ ಕೇಳ್ತಾನೆ ಅರ್ಜುನ, ಕೃಷ್ಣ. ಆಗ ಭೀಮಸೇನ ದೇವರು ತಮ್ಮ ಬಾಯಿ ತೆಗಿತಾರೆ. ಅಲ್ಲಿವರೆಗೆ ತಾವು ಮಾಡಿದ ಒಂದು ಪರಾಕ್ರಮವನ್ನು ಒಂದು ಕಡೆಗೆ ರೆಕಾರ್ಡ್ ಮಾಡುವುದಿಲ್ಲ ಅವರು. 10-18 ಬಾರಿ ಕರ್ಣ ಹೇಳ್ತಾನೆ 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 ಹೇಳ್ತಾನೆ. ಭೀಮಸೇನ ದೇವರು ಒಂದು ಹೇಳುವುದಿಲ್ಲ, ಅರ್ಜುನ ಒಂದು ಮಾತಾಡುವುದಿಲ್ಲ. ಇಷ್ಟು ವಿಚಿತ್ರವಾಗಿರುವಂಥದ್ದು. ಪಚತ್ಯಗ್ನಿರ ವಾಕ್ಯಸ್ತು. ಬೆಂಕಿ ನಿತ್ಯ ಕೆಲಸ ಮಾಡುತ್ತೆ. ಬೆಂಕಿ ಇಲ್ಲದಿದ್ರೆ ಯಾರ ಹೊಟ್ಟೆಗೂ ಏನೂ ಇಲ್ಲ. ಆದರೆ ತಾನು ಮಾಡುವ ಕೆಲಸಕ್ಕೆ ಎಂದಾದರೂ ಮಾತಾಡ್ತದ? ಅದು ಶಬ್ದ ಮಾಡುತ್ತಾ? ಇಲ್ಲ. ಬೆಂಕಿ ಬೇಯಿಸಿ ಇಟ್ಟು ಬಿಡುತ್ತದೆ, ಮಾತಾಡುವುದಿಲ್ಲ. ತೂಷ್ಣೀಂ ಭಾತಿ ದಿವಾಕರ. ಸೂರ್ಯ ನಾನಿಷ್ಟು ಬೆಳಕು ಕೊಡ್ತೇನೆ ನಿಮಗೆ ಅಂತ ಹೇಳಿ ಅನೌನ್ಸ್ ಮಾಡಿ ಹೊಗಳಿಕೊಂಡು ಪ್ರಶಂಸೆ ಮಾಡಿಕೊಂಡು ಕೊಡ್ತಾನ ಬೆಳಕು. ತೂಷ್ಣೀಂ ಧಾರಯತೆ ಲೋಕಂ ವಸುಧಾ ಸಚರಾಚರಾನ್. ಸಮಸ್ತವಾದ ಭೂಮಿಯನ್ನ ಮಾತಾಡದೆ ಅತ್ಯಂತ ವಿನಯದಿಂದ, ಅತ್ಯಂತ ಗೌರವದಿಂದ, ಗಂಭೀರವಾಗಿ ಎಲ್ಲ ಜಗತ್ತಿಗೆ ಆಶ್ರಯವನ್ನು ಕೊಡ್ತದೆ ಭೂಮಿ. ಇಷ್ಟೆಲ್ಲ ಮಾಡ್ತಾ ಇದೆ. ಬ್ರಾಹ್ಮಣ ಮಾಡಬೇಕಾದ ಕೆಲಸ ಏನು ಅದು ನಮಗೆ ಗೊತ್ತು. ಹೋಗು ಯಜ್ಞವನ್ನು ಮಾಡು ಅಂತ ಹೇಳಬೇಡ. ಯಜ್ಞ ಮಾಡಲಿಕ್ಕೂ ಬರುತ್ತೆ, ಯಜ್ಞ ಮಾಡಿಸ್ಲಿಕ್ಕೂ ಬರ್ತದೆ, ಎಲ್ಲ ಬರುತ್ತೆ ನಮಗೆ. ನೀನು ಮಾತ್ರ ನ್ಯಾಯವನ್ನು ಮಾಡ್ತಾ ಇದ್ದಿ ಅಂತ ತಿಳ್ಕೋಬೇಡ. ಜೂಜಾಟ ಇದು ನ್ಯಾಯದ ಮಾರ್ಗವಲ್ಲ. ಏಕಾಕಿಯಾಗಿ ಹೋಗಿ ಅರಣ್ಯದಲ್ಲಿರತಕ್ಕಂತಹ ಪಾಂಡವರ ಮುಂದೆ ನಿಮ್ಮ ಪರಾಕ್ರಮವನ್ನು ತೋರಿಸಬೇಕು ಅಂತ ಹೇಳಿ ಸೈನ್ಯವನ್ನು ಕಟ್ಟಿಕೊಂಡು ಹೋಗಿ ನೀನು ಪರಾಕ್ರಮವನ್ನು ತೋರಿಸಿದರೆ ನಾಚಿಕೆ ಇಲ್ಲದೆ ಇದ್ದಂತೆ ಚಿತ್ತಸೇನಿಂದ ಹೊಡಿಸಿಕೊಂಡು ಬರಬೇಕಾಯ್ತು ಪರಾಕ್ರಮವನ್ನು ತೋರಿಸಲಿಕ್ಕೆ ಹೋಗಿ. ಘೋಷಯಾತ್ರಾ ಪರ್ವದಲ್ಲಿ ಧನಂ ದೈರಧಿಗಂತವ್ಯಂ ಕಾ ಜಾತಿಸ್ತೇಷು ಸೂತೇಯಂ ಕೇಪಿ ಮಂತ್ರ ಕ್ರಿಯಾಶ್ಚಕಾಹ ಕೇಯಂ ವರ್ಣೇಶು ಯಾರಾಧ್ಯ ವಕ್ತೃಭುತ್ರ ನಿಯಂತ್ರಿಷು. ಏನ್ ನಿನ್ನ ಜಾತಿ ಜಾತಿ ಏನು ಮಾತಾಡ್ತಿ ನೀನು? ಜಾತಿಯನ್ನ ಎಲ್ಲ ಜಾತಿ ಗೊತ್ತು, ಎಲ್ಲ ವರ್ಣ ಗೊತ್ತು, ಯಾರೇನು ಮಾಡಬೇಕು ಗೊತ್ತು. ನೀನು ಮಾಡಬೇಕಾದದ್ದನ್ನು ಮಾಡು ಸಾಕು, ಇನ್ನೊಬ್ಬರಿಗೆ ಉಪದೇಶ ಮಾಡುವ ಅಗತ್ಯವಿಲ್ಲ. ದುರ್ಯೋಧನ ಅಭಿಪ್ರೇಕ್ಷ ಕರ್ಣಂಚ ಕೊಡು ಸಂಸದ ಅಶ್ವತ್ಥಾಮ ಭೃಶಂ ಕ್ರುದ್ಧೋ ದುರ್ಯೋಧನ ಮತರ್ಜಯತ. ದುರ್ಯೋಧನನ ಮತ ಬೀತಾರೆ. ಪ್ರಾಪ್ಯ ದ್ಯೂತೇನ ಕೋ ರಾಜ್ಯಂ ಕ್ಷತ್ರಿಯಸ್ತೋಷ್ಟುಮರ್ಹತಿ. ಯಾವ ಕ್ಷತ್ರಿಯ ಜೂಜಾಟ ಆಡಿ ನಾನು ರಾಜ್ಯವನ್ನು ಗಳಿಸಿದೆ ಅಂತ ಹೊಗಳಿಕೊಳ್ಬೇಕು, ಹೇಳಿಕೊಳ್ಬೇಕು? ಈ ಧೃತರಾಷ್ಟ್ರ, ಇವನು ಧೃತರಾಷ್ಟ್ರನ ಮಗ ದುರ್ಯೋಧನ, ಇವನು ನಿರ್ಘಣ, ಕರುಣೆ ಇಲ್ಲ, ಧರ್ಮವಿಲ್ಲ, ಜಾತಿಯ ಬಂಧನವಿಲ್ಲ, ನೀತಿ ರಿವಾಜುಗಳಿಲ್ಲ. ನಿಕೃತ್ಯ ವಂಚನಾ ಯೋಗೈ ಚರನ್ ವೈತಂಸಿಕೋ ಯಥ. 13 ವರ್ಷಗಳವರೆಗೆ ಅಖಂಡವಾಗಿ ಅವರು ವನದಲ್ಲಿ ಇದ್ದದ್ದು, ಅಜ್ಞಾತವಾಸದಲ್ಲಿ ಇದ್ದದ್ದು ನಿನ್ನ ಒಂದು ದಿನದ ಒಂದು ಕ್ಷಣದ ಮೋಸದಿಂದ, ಒಂದೇ ಜೂಜಾಟದ ಮೋಸದಿಂದ. ಸುದೀರ್ಘ ಕಾಲವರೆಗೆ ನಡಿಲೂ ಇಲ್ಲ ಜೂಜಾಟ. ಒಂದೇ ಸಲ ನಡೆದದ್ದು. ಮೊದಲನೇ ಸಲ ನಡೆದಾಗ ಭಾಗಭಾಗವಾಗಿ ರಾಜ್ಯವನ್ನು ಕಳೆದುಕೊಂಡದ್ದಾಯಿತು. ಆದರೆ ಎರಡನೇ ಬಾರಿ ಯುದ್ಧವಾಡುವಾಗ ಒಂದೇ ಜೂಜಾಟ. ಲೆಕ್ಕ ಹಾಕಿದ್ದೇ ಸರಿ, ಗೆದ್ದದ್ದೇ ಸರಿ. ಹಾಗಾಗಿ ಅಂಥ ಜೂಜಾಟದಲ್ಲಿ ನೀನವರನ್ನು 13 ವರ್ಷದವರೆಗೆ ಕಳಿಸಿದ ಮಾತ್ರಕ್ಕೆ ಏನ್ ಪರಾಕ್ರಮವನೆಂದು? ನಿಕೃತ್ಯ, ಅಶ್ವತ್ಥಾಮರ ಮಾತಿದು. ನಿಕೃತಿ ಅಂದರೆ ಮೋಸ. ಮೋಸದಿಂದ ನೀನವರನ್ನು ಕಳಿಸಿದ್ದಿ. ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ನಾವು ಮುಂದಿನ ಯುದ್ಧದ ನಿರ್ಣಯವನ್ನು ಮಾಡಬೇಕಾಗಿದೆ. ಅಶ್ವತ್ಥಾಮರ ಮಾತಿನಿಂದ ನಾವು ಮುಂದಿನ ನಿರ್ಣಯವನ್ನು ಮಾಡಬೇಕಾಗಿದೆ. ಅಲ್ಲಿ ಮೋಸಕ್ಕೆ ಬರ್ತಾರೆ. ಮೋಸ ಮಾಡಿ ನನ್ನ ತಂದೆಯನ್ನ ದ್ರೋಣಾಚಾರ್ಯನ ಕೊಂದರಲ್ಲ, ಅಶ್ವತ್ಥಾಮ ಹತಃ ಅಂತ ಸುಳ್ಳು ಹೇಳಿ ಕೊಂದರಲ್ಲ, ಮೋಸ ಮಾಡಿ ಕೊಂದರಲ್ಲ.
ಅಯ್ಯ ಅಶ್ವತ್ಥಾಮಾಚಾರ್ಯ, ತಾವೇ ಒಪ್ಪಿಕೊಂಡಿದ್ದೀರಿ, ಮೋಸ ಮಾಡಿ ಕೊಂದ, ಈ ಮೋಸ ಮಾಡಿ ಕಳಿಸಿದ ರಾಜ್ಯವನ್ನು ಅಪಹಾರ ಮಾಡಿ, ಸ್ತ್ರೀಯನ್ನು ಅವಮಾನ ಮಾಡಿ, ಮೋಸದಿಂದಲೇ ಸರ್ವಸ್ವವನ್ನು ಹಾಳು ಮಾಡಿಕೊಂಡಂತಹ ದುರ್ಯೋಧನ, ಆ ದುರ್ಯೋಧನ ಪಕ್ಷಕ್ಕೆ ನಿಂತು ಯುದ್ಧ ಮಾಡತಕ್ಕಂಥದ್ದು ಎಲ್ಲಿ ನ್ಯಾಯ? ಅದು ಮೋಸವಲ್ಲ ಅದು. ಅಂದಮೇಲೆ ಅಂಥ ಮೋಸಗಾರರನ್ನ ಮೋಸದಿಂದ ಸಂಹಾರ ಮಾಡದೆ ಇನ್ನೇ ನ್ಯಾಯದಿಂದ ಸಂಹಾರ ಮಾಡಬೇಕೇ? ಯಾಕೆ ಮಾಡಬೇಕು? ಏನು ಅಗತ್ಯವಿದೆ? ಹಕ್ಕೆಲ್ಲಿದೆ? ನಮ್ಮನ್ನು ನ್ಯಾಯದಿಂದ ಕೊಲ್ಲಿ ಅಂತ ಕೇಳಿಕೊಳ್ಳುವುದಕ್ಕೆ ದ್ರೋಣಾಚಾರ್ಯರಿಗೆ ಹಕ್ಕೆಲ್ಲಿದೆ? ಮೋಸದ ಗುಂಪಿಗೆ ಹೆಜ್ಜೆ ಹೆಜ್ಜೆಯ ಕ್ಷಣ ಕ್ಷಣದ ಪ್ರತಿ ಪ್ರಸಂಗದಲ್ಲೂ ಮೋಸವನ್ನು ಮಾಡಿದಂತಹ ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ ಇವರಿಗೆ ಬೆನ್ನತ್ತಿ ಅವರಿಗೆ ಬೆಂಬಲವನ್ನು ಕೊಟ್ಟಂತಹ ದ್ರೋಣಾಚಾರ್ಯರಿಗೆ, ಅಶ್ವತ್ಥಾಮರಿಗೆ, ಕರ್ಣನಿಗೆ, ದುರ್ಯೋಧನನಿಗೆ ಯಾರಿಗೂ ನಮಗೆ ಮೋಸವಿಲ್ಲದೆ ಕೊಲ್ಲಿ, ನಾವು ನಮ್ಮ ಪರಾಕ್ರಮದಿಂದ ನೀವು ನಮ್ಮನ್ನು ಕೊಲ್ಲಿ ಅಂತ ಕೇಳುವುದಕ್ಕೆ ಇವರಿಗೆ ಅಧಿಕಾರವೇ ಇಲ್ಲ. ಮೋಸದಿಂದಲೇ ಕೊಲ್ಲಬೇಕು, ಅವರನ್ನ ಅನ್ಯಾಯದಿಂದಲೇ ಕೊಲ್ಲಬೇಕು, ಅದೇ ನ್ಯಾಯ. ಅಂದಮೇಲೆ ಇವರಿಗೆ ಕೇಳುವ ಅಧಿಕಾರವಿಲ್ಲ ಅಂತನ್ನುವ ಮಾತು ಅಶ್ವತ್ಥಾಮಾಚಾರ್ಯರ ಮಾತಿನಿಂದ ಇಲ್ಲಿ ಸಿದ್ಧವಾಗ್ತಾ ಇದೆ. ಹೇಳ್ತಾರೆ ಅಶ್ವತ್ಥಾಮಾಚಾರ್ಯ ಸ್ವತಃ ದುರ್ಯೋಧನನಿಗೆ, ನಿಕೃತ್ಯಾವಂಚನಾಯೋಗೈ ಚರನ್ ವೈತಂಸಿಕೋ ಯಥಾ ಕಥಮದ್ವೈರಥಂ ಯುದ್ಧಂ ಯತ್ರ ಅಜೈಷೀರ್ ಧನಂಜಯಂ. ಯಾವ ಯುದ್ಧದಲ್ಲಿ ಕರ್ಣ, ದುರ್ಯೋಧನ, ನೀವು ಯಾವ ಯುದ್ಧದಲ್ಲಿ ಇಬ್ಬರು ಸೇರಿ ಅರ್ಜುನನನ್ನು ಸೋಲಿಸಿದ್ದುಂಟು, ಭೀಮನನ್ನು ಸೋಲಿಸಿದ್ದುಂಟು? ತೋರಿಸಿ, ಹೇಳಿ. ಇಲ್ಲ. ಹಾಗಾದ್ರೆ ಯಾಕೆ ಮಾತಾಡ್ತಿ? ತಥೈವ ಕಥಮನ್ ಯುಧಿಷ್ಠಿರೋಜಿತ ಕಸ್ಮಿನ್ ಭೀಮಶ್ಚ ಬಲಿನಾಂವರಃ. ಬಲಿಷ್ಠನಾಗಿರತಕ್ಕಂತಹ ಭೀಮಸೇನ, ಅವನನ್ನು ಸೋಲಿಸಿದ್ದೀಯಾ? ದ್ವೈರಥದಲ್ಲಿ, ಪರಸ್ಪರವಾದ ಮ್ಯೂಚುವಲ್ ಯುದ್ಧದಲ್ಲಿ? ಇಲ್ಲ. ಏಕವಸ್ತ್ರ ಸಭಾಂನೀತ ಕ್ಷುದ್ರ ಕರ್ಮನ್ ರಜಸ್ವಲ. ಕ್ಷುದ್ರ ಜನರು ಮಾಡಬೇಕಾದ ಕೆಲಸ ಇವೆಲ್ಲ ದೊಡ್ಡವರು ಮಾಡುವಂತಹ ಕೆಲಸವಲ್ಲ ಇದು. ದೊಡ್ಡಸ್ತಿಕೆ ಇಲ್ಲ ಇದರಲ್ಲಿ. ಪರಾಕ್ರಮವನ್ನು ತೋರಿಸು, ನೀನು ಪರಾಕ್ರಮವನ್ನ, ನಿನ್ನ ಪರಾಕ್ರಮವನ್ನು ತೋರಿಸಿ ನೀನು ರಾಜ್ಯವನ್ನು ಗಳಿಸಿದ್ದಾದರೆ ಆ ದ್ರೌಪದಿಯನ್ನು ನಿನ್ನ ಮನೆಯ ದಾಸಿಯನ್ನಾಗಿ ಮಾಡಿಕೊಳ್ಳುವುದಕ್ಕೂ ಚಿಂತೆ ಇಲ್ಲ. ಅವಮಾನ ಮಾಡಿದ್ರಲ್ಲ, ಇದರಿಂದ ನಿನ್ನ ನೀಚ ಸ್ವಭಾವ ಗೊತ್ತಾಗತ್ತೆ. ಕರ್ಣ, ದುರ್ಯೋಧನ, ಎಚ್ಚರ ಇರಲಿ, ನೀವು ಮಾಡಿದ ಕೆಲಸ ತಪ್ಪು, ಆ ತಪ್ಪಿನಲ್ಲಿ ನಾವು ಸಹಭಾಗಿಯಾಗೀವಿ ಅಂತನ್ನುವ ಎಚ್ಚರವನ್ನು ಮರ್ತು ಅಶ್ವತ್ಥಾಮಾಚಾರ್ಯರಿ ಮಾತನಾಡ್ತಾ ಇದ್ದಾರೆ. ಬಹಳ ಮಹತ್ವದ ಮಾತು. ಏಕವಸ್ತ್ರ ಸಭಾಂನೀತ ಕ್ಷುದ್ರ ಕರ್ಮನ್ ರಜಸ್ವಲ ಮೂಲಮೇಶಂ ಮಹತ್ಕೃತ್ತಂ ಸಾರಾರ್ಥಿ ಚಂದನಂ ಯಥ. ಆದ್ದರಿಂದ ಕ್ಷುದ್ರಂ ಕರ್ಮ ಸಮಸ್ಥಾಯ ಕಿಂ ತತ್ರ ಕಿಂ ವಿದುರೋಬ್ರವೀತ್ ಯಥಾಶಕ್ತಿ ಮನುಷ್ಯಾಣಂ ಅಮರಶಂ ಲಕ್ಷಯಾಮಹೆ. ಅಲಯ, ಒಂದು ಇರುವೆ, ಸಾಮಾನ್ಯವಾದ ಒಂದು ಹುಳ, ಆ ಹುಳಕ್ಕೆ ಒಂದು ಸ್ವಲ್ಪ ಪೀಡೆ ಕೊಡಿ, ಬೆಕ್ಕಿಗೆ ಒಂದು ಸ್ವಲ್ಪ ಕಾಡಿ, ಕೋತಿಗೆ ಒಂದು ಸ್ವಲ್ಪ ಏನಾದರೂ ಕಲ್ಲು ಎಸಿರಿ, ಬರುತ್ತೆ ನಿಮ್ಮ ಮೈ ಮೇಲೆ. ಅವುಗಳಿಗೂ ಅವರವರ ಯೋಗ್ಯತೆಯ ಪ್ರಕಾರ ಅವರಿಗೂ ಅಮರ್ಷ, ಅಸಹನೆ, ಸಿಟ್ಟು, ಕ್ರೋಧ ಅನ್ನೋದಿದೆ. ಪಾಂಡವರಿಗೆ ಬೇಡ. ಇಂಥ ಬಲಿಷ್ಠರು ನ್ಯಾಯದಿಂದ ತಾವು ಹಣವನ್ನು ಗಳಿಸಿದ್ದಾರೆ, ಜಗತ್ತಿಗೆ ತೃಪ್ತಿಯಾಗೊಟ್ಟು ದಾನ ಕೊಟ್ಟಿದ್ದಾರೆ. ನಿಮ್ಮಂತೆ ಸ್ವಾರ್ಥಿಗಳಲ್ಲ, ಕಪಟಿಗಳಲ್ಲ, ಪರಾಕ್ರಮದಿಂದ ತಂದಿದ್ದಾರೆ. ಅಂಥ ರಾಜ್ಯವನ್ನ ದಾನವಾಗಿ ಕೊಟ್ಟರು, ಅವರಿಂದ ನೀವು ರಾಜ್ಯವನ್ನ ಮೋಸದಿಂದ ಅಪಹಾರ ಮಾಡಿದಿರಿ. ಅಂದರೆ ಅವರಿಗೆ ಸಿಟ್ಟು ಬರಬಾರದು. ಸಿಟ್ಟು ಅನ್ಯಾಯ. ಪಾಂಡವರ ಪಕ್ಷದಲ್ಲಿ ಏನು ಮಾತಾಡ್ತೀರಾ? ವಿದುರ ಹೇಳಿದ ಮಾತು ಕೇಳ್ಕೊಳ್ಳಿ, ನೆನಪಿಟ್ಲಿ ನಿಮಗೆ. ಯಥಾಶಕ್ತಿ ಮನುಷ್ಯಾಣಾಂ ಅಮರಶಂ ಲಕ್ಷಯಾಮಹೆ ಅನ್ಯೇಷಾಮಪಿ ಸತ್ವಾನಾಂ ಕೀಟ ಪಿಪೀಲಿಕೈಹಿ. ಸಣ್ಣ ಹುಳಕ್ಕೆ ಪೀಡೆ ಕೊಡಿ. ಪಿಪೀಲಿಕ ಇರುವೆ ಬರ್ತಿರ್ತದೆ, ತಿರುಗಿಸಿ ಅದನ್ನ, ಹೆಡೆ ಎತ್ತಿ ಬರ್ತದದು, ಸಿಟ್ಟಿನಿಂದ ನೋಡುತ್ತೆ ಯಾರು ನನ್ನನ್ನು ಸರಿಸಿದ್ರು ಅಂತ. ಒಂದು ಹುಳಕ್ಕೆ ಸಿಟ್ಟಿದೆ, ಭೀಮನಿಗೆ ಸಿಟ್ಟು ಬೇಡ. ಒಂದು ಹುಳಕ್ಕೆ ಇರುವೆಗೆ ಸಿಟ್ಟಿದೆ, ಅರ್ಜುನನಿಗೆ ಸಿಟ್ಟು ಬೇಡ. ಏನು ಹೇಳ್ತೀರಿ ಈ ಮಾತು? ಸರ್ವಥಾ ಒಪ್ಪಲಿಕ್ಕಾಗುವುದಿಲ್ಲ. ಯಥಾಶಕ್ತಿ ಮನುಷ್ಯಾಣಾಂ ಅಮರಶಂ ಲಕ್ಷಯಾಮಹೆ. ಏನ್ ಮಾತಿದೆ ನೋಡಿ, ಎಂಥ ದಿವ್ಯವಾದ ವಚನ. ಅನ್ಯೇಷಾಮಪಿ ಸತ್ವಾನಾಂ ಅಪಿ ಕೀಟ ಪಿಪೀಲಿಕೈಹಿ ದ್ರೌಪದ್ಯಾ ಸಂಪರಿಕ್ಲೇಶಂ ನಕ್ಷಂತಂ ಪಾಂಡವರ್ಹತಿ. ಯಾವ ಕಾಲದಲ್ಲೂ ಕೂಡ
ಏಕಾಂತದಲ್ಲಿ ಬಂದು ರಾತ್ರಿ ನೀವು ಮಲಗಿದಾಗಲೂ ಕೂಡ ಬಂದು ತನ್ನ ಅಸ್ತ್ರದಿಂದ ನಿಮ್ಮನ್ನು ಘಾತ ಮಾಡಿದರೆ ಏನೂ ತಪ್ಪಲ್ಲ. ದ್ರೌಪದಿಯ ಪರಿಕ್ಲೇಶವನ್ನ ಅವನ ಕಣ್ಣಾರೆ ನೋಡಿ ಸಹನೆ ಮಾಡಬೇಕಾ ಅವನು? ಅದು ನ್ಯಾಯವ? ನಿಮ್ಮನ್ನು ಕೊಲ್ಲುವುದು ಅನ್ಯಾಯವ? ಅದೆಲ್ಲಿ ಆಗತ್ತೆ? ಸರ್ವಥಾ ಆಗುವುದಿಲ್ಲ. ಕ್ಷಯಾಯ ಧರ್ತಲಷ್ಟಾಣಂ ಪ್ರಾದುರ್ಭೂತೋ ಧನಂಜಯ ಆಚಾರ್ಯಂ ಕ್ಷಿಪ್ತುಮರ್ಹಸಿ. ಇಷ್ಟೆಲ್ಲ ಇದ್ದಾಗ ದ್ರೋಣರನ್ನು ಬೈಲಿಕ್ಕೆ ಹೋಗಬೇಡ, ಕೃಪಾಚಾರ್ಯನ ಬೈಲಿಕ್ಕೆ ಹೋಗಬೇಡ. ನಿನ್ನ ಯೋಗ್ಯತೆ ನೀನು ತಿಳ್ಕೊ, ನಿನ್ನ ಯೋಗ್ಯತೆ ತಿಳ್ಕೊಂಡು ಸುಮ್ಮನೆ ಅಷ್ಟೇ. ತಿಳಿತಲ್ಲ? ನ ದೇವಾ ನ ಗಂಧರ್ವಾಹ ನಾಸುರ ನ ಚ ರಾಕ್ಷಸಾಹ ಭಯಾದಿಹ ನ ಯುದ್ಧೇರನ್ ಪಾಂಡುಪುತ್ರೇಣ ಧೀಮತ ತತ್ತೋ ವಿಶಿಷ್ಟಂ ವೀರ್ಯೇಣ. ದೇವತೆಗಳು, ಗಂಧರ್ವರು, ಅಸುರರು, ರಾಕ್ಷಸರು ಯಾರೂ ಪಾಂಡವರ ಜೊತೆಗೆ ಯುದ್ಧವಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಪರಾಕ್ರಮಿಯಾಗಿದ್ದಾನೆ. ಆದ್ದರಿಂದ ಅವನ ಜೊತೆಗೆ ಯುದ್ಧವಾಡುವುದು ಸಾಧ್ಯವಿಲ್ಲ. ನೀನು ಈಗ ದುರ್ಯೋಧನ ಲೆತ್ತಾಡಿರಿ ಅಂತ ತಿಳ್ಕೊಂಡು ಬಾಣ ಹಾಕ್ಲಿಕ್ಕೆ ಹೋಗಬೇಡ. ಲೆತ್ತದಲ್ಲಿ ಮೋಸ ಮಾಡ್ಲಿಕ್ಕೆ ಬರುತ್ತೆ, ಬಾಣದಲ್ಲಿ ಮೋಸ ಇಲ್ಲ. ಅವನು ಆ ಬಾಣಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನೆ. ಆ ಉತ್ತರದಲ್ಲಿ ಏನಾಗತ್ತೆ ಅಂದ್ರೆ ನಿನ್ನ ನೆತ್ತರು ಬೀಳುತ್ತದೆ, ಕುತ್ತಿಗೆ ಕತ್ತರಿಸ್ತದೆ, ನೆತ್ತರು ಬೀಳುತ್ತದೆ. ತಿಳ್ಕೊ. ನಾಕ್ಷಾಂಕ್ಷಿಪತಿ ಗಾಂಡೀವಂ. ಗಾಂಡೀವದಿಂದ ಲೆತ್ತ ಸುರಿಯುವುದಿಲ್ಲ. ಗಾಂಡೀವ ಧನುಸ್ಸಿನಿಂದ ಲೆತ್ತ, ಜೂಜಾಟದ ಲೆತ್ತ ಏನಿದೆಯಲ್ಲ ಅವು ಬೀಳುವುದಿಲ್ಲ. ಬಾಣಗಳು ಪುಂಖಾನುಪುಂಖವಾಗಿ ಬೀಳುತ್ತದೆ. ಅಸ್ತ್ರದ ಹಿಂದೆ ಅಸ್ತ್ರ, ಇಡೀ ಗಗನ ಚುಂಬಿಯಾಗಿ 3 ಲೋಕಗಳನ್ನು ಸುಡುವಂತಹ ಬಾಣಗಳು ಗಾಂಡೀವ ಧನುಸ್ಸಿನಿಂದ ಹೊರಡುತ್ತೆ. ನಿನ್ನ ಲೆತ್ತ ಅಲ್ಲ, ಆ ಲೆತ್ತ ನಿನ್ನ ಜೂಜಾಟದ ಸಭೆಯಲ್ಲಷ್ಟೇ, ಇಲ್ಲಿ ಬರುವುದಿಲ್ಲದು. ಅಂತಕ, ಯಮ, ಗಾಳಿ, ಮೃತ್ಯು, ಅಗ್ನಿ ಇವರೆಲ್ಲರೂ ಕೂಡ ನಾಶ ಮಾಡ್ತಾರೆ, ಆದರೆ ಸಶೇಷವಾಗಿ ನಾಶ ಮಾಡಬಹುದು. ಧನಂಜಯ, ಭೀಮಸೇನ ಮಾತ್ರ ಸಶೇಷವಾಗಿ ಅಲ್ಲ, ನಿಶೇಷವಾಗಿ ನಾಶ ಮಾಡ್ತಾರೆ ನಿಮ್ಮನ್ನ. ಕುರ್ಯುರೇತೆ ಕ್ವಚಿತ್ ಶೇಷಂ ನತು ಕ್ರುದ್ಧೋ ಧನಂಜಯ ಯುದ್ಧತಾಂ ಕಾಮಮಾಚಾರ್ಯ ನಾಯಂ ನಾಹಂ ಯೋತ್ಸೇ ಧನಂಜಯಂ. ಆಚಾರ್ಯರಿಗೆ ಬೇಕಾಗಿದ್ರೆ, ದ್ರೋಣಾಚಾರ್ಯರಿಗೆ ಬೇಕಾಗಿದ್ರೆ, ಕೃಪಾಚಾರ್ಯರಿಗೆ ಬೇಕಾಗಿದ್ರೆ ಯುದ್ಧವಾಡಲವರು, ನಾನು ಯುದ್ಧವಾಡುವುದಿಲ್ಲ ಅಂತಾನೆ ಅಶ್ವತ್ಥಾಮ. ಬಂದಿದ್ದಾನೆ ಯುದ್ಧಕ್ಕೆ, ಗೋಗ್ರಹಣ ಮಾಡುವುದಕ್ಕಾಗಿ ಬಂದಿದ್ದಾನೆ. ಕೊನೆಗೆ ಹೇಳ್ತಾನೆ ನಾನು ಯುದ್ಧವಾಡುವುದಿಲ್ಲ ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ತಮ್ಮ ಮಾತನ್ನು ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.